ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬ್ಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472
96360239. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಆಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ ಚಿತ್ತಾಪುರದಲ್ಲಿ ಬಳ್ಳಾರಿ ಮಾದರಿಯಲ್ಲಿ ಅಕ್ರಮ ಮರಳುಗಾರಿಕೆ ರಾಜಾರೋಷವಾಗಿ ನಡೆಯುತ್ತಿದ್ದು, ಬೇಕಾಬಿಟ್ಟಿಯಾಗಿ ತೋಡಿದ ತೆಗ್ಗಿಗೆ ಬಿದ್ದು ಕುರಿಗಾಹಿ ಬೆಳಗುಂಪಾದ ಯುವಕ ಶ್ರೀಧರ್ ಲವಣ್ಕರ್ ಮೃತಪಟ್ಟಿದ್ದಾನೆ. ಮೃತನ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರದ ಜೊತೆಗೆ ಸರ್ಕಾರಿ ನೌಕರಿ ನೀಡಿ ಮನೆ ಕಟ್ಟಿಸಿಕೊಡಬೇಕು ಎಂದು ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಬಾಲರಾಜು ಗುತ್ತೇದಾರ್ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯ ಎಲ್ಲಾ ತಾಲೂಕಿನಲ್ಲಿ ನದಿಗಳಿದ್ದು ಮರಳುಗಾರಿಕೆ ಮಾತ್ರ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಚಿತ್ತಾಪುರ ತಾಲೂಕಿನಲ್ಲಿ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರ ಸೇಡಂ ತಾಲೂಕಿನಲ್ಲಿ ಮಾತ್ರ ನಡೆಯುತ್ತಿದೆ. ಮರಳುಗಾರಿಕೆಗೆ ಪ್ರಭಾವಿ ಸಚಿವರ ಕುಮ್ಮಕ್ಕು ಇದೆ ಎಂಬುದು ಗೊತ್ತಾಗುತ್ತಿದೆ. ಸೇಡಂ ಹಾಗೂ ಚಿತ್ತಾಪುರ ತಾಲೂಕಿನಲ್ಲಿ ರಾಜ್ಯಾರೋಷವಾಗಿ ಮರಳು ಮಾಫಿಯಾದವರು ದಂಧೆ ನಡೆಸುತ್ತಿದ್ದಾರೆ. ಸರ್ಕಾರಿ ಸಂಸ್ಥೆಯಾದ ಲ್ಯಾಂಡ್ ಆರ್ಮಿ ಅವರು ಅನುಮತಿ ನೀಡಿರುವ ಮಾರ್ಗಸೂಚಿಯನ್ನು ಮರಳು ದಂಧೆ ನಡೆಸುವವರು ಅನುಸರಿಸುತ್ತಿದ್ದಾರೆ. ಸಚಿವರಿಗೆ ಇದು ಗೊತ್ತಿಲ್ವಾ ಅಥವಾ ಗೊತ್ತಿದ್ರೂ ತಮ್ಮ ಬೆಂಬಲಿಗರು ಇದ್ದಾರೆ ಅಂತ ಸುಮ್ಮನೆ ಇರ್ತಾರ ಅನ್ನೋದು ಬಹಿರಂಗಪಡಿಸಬೇಕು. ಪಕ್ಕದ ಜಿಲ್ಲೆ ವಿಜಯಪುರ ಮಾದರಿಯಲ್ಲಿ ಎಂಸ್ಯಾಂಡ್ಗೆ ಮಾತ್ರ ಅನುಮತಿ ನೀಡಬೇಕು. ವಿಜಯಪುರದಲ್ಲಿ ಕೂಡ ಎಷ್ಟೋ ನದಿಗಳಿದ್ರೂ ನದಿಗಳಿಂದ ಮರಳು ತೆಗೆಯಲು ಅನುಮತಿ ಇಲ್ಲ. ಅದೇ ಮಾದರಿಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಎಂಸ್ಯಾಂಡ್ ಕ್ರಷರ್ ಮರಳು ನಡೆಸಲು ಆದೇಶಿಸುವ ಮೂಲಕ ಜಿಲ್ಲೆಯ ನದಿಗಳನ್ನು ಉಳಿಸಬೇಕು ಎಂದು ಆಗ್ರಹಿಸಿದರು. ಉದ್ದೇಶ ಜನತಾದಳ ಪಕ್ಷದ ಅಧ್ಯಕ್ಷನಾಗಿ ನಾನು ಕಳೆದ 2 ವರ್ಷಗಳಿಂದ ಸತತವಾಗಿ ಏನು ಇಲ್ಲಿಗಲ್ ಸ್ಯಾಂಡ್ ಮೈನಿಂಗ್ ಮಾಡೋ ಮುಖಾಂತರ ಇವತ್ತು ಮಂತ್ರಿಗಳಿದ್ದಂಥ ತಾಲೂಕುಗಳಲ್ಲೇ ಇವತ್ತು ಸಂಪೂರ್ಣ ಸ್ಯಾಂಡ್ ಮಾಫಿಯಾ, ಸ್ಯಾಂಡ್ ಮೈನಿಂಗ್ ನಡೀತಾ ಇದೆ. ಯಾವ ಥರ ಅಂತಂದರೆ ರಾಜಾರೋಷವಾಗಿ ಬಳ್ಳಾರಿ ಮಾದರಿಯಂತೆ ನಮ್ಮ ಭಾಗದಲ್ಲಿ ಇವತ್ತು ಸ್ಯಾಂಡ್ ಮೈನಿಂಗ್ ಇಲ್ಲೀಗಲ್, ಕೇವಲ ಕಾಟಾಚಾರಕ್ಕಾಗಿ ಕೆಲವೊಂದು ಮಾತ್ರ ಲೀಗಲ್ ಕ್ವಾರಿಗಳಿದ್ದರೂ ಕೂಡ ಅಲ್ಲಿ ಯಾವುದೇ ರೀತಿಯಿಂದ ಕೂಡ ವೇ ಬ್ರಿಡ್ಜ್ ಮೂಲಕ ವೇಟ್ ಆಗ್ತಾ ಇಲ್ಲ. ಮತ್ತು ಸಂಪೂರ್ಣ ಹಳ್ಳಿಗಳ ರಸ್ತೆ ಹದಿಗೆಟ್ಟು ಹೋಗಿದೆ. ಅಲ್ಲಿ ನಮ್ಮ ಹತ್ರ ಫೋಟೋಸು ವಿಡಿಯೋಸ್ಗಳು ಕೂಡ ಇದೆ. ಮುಖ್ಯವಾಗಿ ಇವತ್ತು ಜೀವ ಹೋದರೂ ಕೂಡ ಅಲ್ಲಿ ಯಾವುದೇ ರೀತಿಯಿಂದ ಕೂಡ ಅದಕ್ಕೆ ಪರಿಹಾರ ಕೂಡ ಕೊಡೋದಿಲ್ಲ. ಮತ್ತು ಉಲ್ಟಾ ಅವರಿಗೆ, ಆ ಮನೆತನದವರಿಗೆ ಇದು ಇಷ್ಟೇ ತೊಗೋಬೇಕು ಅಷ್ಟೇ ತೊಗೋಬೇಕಂತೇಳಿ ಹೆದರಿಕೆ ಕೂಡ ಅವ್ರು ಹಾಕ್ತಾರೆ ಅಂತೇಳಿ. ಯಾಕಂದ್ರೆ ನಾವು ನಿನ್ನೆ ತಾನೇ ಆ ಗ್ರಾಮಕ್ಕೆ ಹೋಗಿ ಅವರ ಕುಟುಂಬದವ್ರಿಗೂ ಕೂಡ ನಾವು, ನಮ್ಮ ನಾಟಿಕರಣ್ಣವರು, ನಮ್ಮ ಸುರಣ್ ಸರ್, ಎಲ್ಲರೂ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಸೇರಿ ಹೋಗಿ ಅವ್ರಿಗೆ ಶಾಂತತೆಯನ್ನು ಹೇಳಬೇಕಂತೇಳಿ ಹೋದಾಗ ಭಾಳಷ್ಟು ದುಃಖವಾದ ಮಾತುಗಳನ್ನು ನಾವು ಕೇಳಿದ್ದೀವಿ. ಅದರದ್ದು ಅಷ್ಟೇ ಅಲ್ಲ, ಇವತ್ತು ಕಾಗಿನ ಅಂತ ನದಿ, ಏನು ಕಾಗಿನ ಮತ್ತು ಕಮಲಾವತಿ ನದಿ ಮಧ್ಯದಲ್ಲಿ ಏನು ಡ್ಯಾಮ್ ನಿರ್ಮಾಣ ಆಗಬೇಕಾಗಿತ್ತು, ನೀರು ಬೇಕಾಗಿತ್ತು, ನೀರಾವರಿ ಆಗಬೇಕಾಗಿತ್ತು. ಇಲ್ಲಿ ತಾವು ನೋಡ್ತಾ ಇದ್ದೀರಿ ಬೆಣ್ಣೆ ತೋರದ ಪರಿಸ್ಥಿತಿ ಏನಾಗಿದೆ, ಇವತ್ತು ಕಾಗಿನ ಪರಿಸ್ಥಿತಿ ಏನಾಗಿದೆ. ಕಾಟಾಚಾರಕ್ಕಾಗಿ ಕೇವಲ ಚೆಕ್ ಡ್ಯಾಮ್ಗಳಿದೆ ಮಾತ್ರ. ಅಲ್ಲಿ ಕಾವಲೆ ಮುಖಾಂತರ ಯಾರ ರೈತರಿಗೂ ಕೂಡ ಇವತ್ತು ನೀರು ಸಿಗ್ತಾಯಿಲ್ಲ. ಸ್ಯಾಂಡ್ ಮಾತ್ರ ಎಲ್ಲ ಕಡೆ ಸಿಗ್ತಾಯಿದೆ. ಅಲ್ಲಿ ಕುಡಿಯೋ ನೀರಿಗಾಗಿ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 100 ಹಳ್ಳಿಗಳಲ್ಲಿ ಇವತ್ತು ಟ್ಯಾಂಕರ್ ಮೂಲಕ ಏನದಂದ್ರೆ ನೀರು ಸಪ್ಲೈ ಮಾಡೋಂಥ ಸಂದರ್ಭ ಇದೆ. ಆದರೆ ಮಂತ್ರಿಗಳಿಗೆ ಯಾಕೆ ಇದು ಕಾಣ್ತಾ ಇಲ್ಲ ಅಂಥೇಳಿ ನಮ್ಮದೊಂದು ಪ್ರಶ್ನೆ ಇದೆ. ಇಷ್ಟೆಲ್ಲ ಇಲ್ಲಿಗಲ್ ಮೈನಿಂಗ್ ಆದರೆ ಹಿಂದೆ ತಾವೇ ವಿರೋಧ ಪಕ್ಷದಲ್ಲಿದ್ದಾಗ ಇದೇ ಸ್ಯಾಂಡ್ ಇಲ್ಲಿಗಲ್ ಮೈನಿಂಗ್ ಬಗ್ಗೆ ಹಲವಾರು ಸಲ ಇದೇ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಾಗಲಿ,
ಪ್ರಿಯಾಂಕ್ ಖರ್ಗೆ ಅವರಾಗಲಿ ಭಾಳಷ್ಟು ನಾವು ಯಾವುದೇ ರೀತಿಯಿಂದ ಇಲ್ಲಿಗಲ್ ಸ್ಯಾಂಡ್ ಮೈನಿಗೇನು ಅನುಮತಿ ಕೊಡೋದಿಲ್ಲ ಅಂತ ಮಾತಾಡಿದವರು ಇವತ್ತು ರಾಜಾರೋಷವಾಗಿ ಇವತ್ತು ಯಾಕೆ ಅವರ ಮತಕ್ಷೇತ್ರದಲ್ಲೇ ಸಂಪೂರ್ಣ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಯಾವ ತಾಲೂಕದಲ್ಲೂ ಕೂಡ ಸ್ಯಾಂಡ್ ಮೈನಿಂಗ್ ನಡೀತಾ ಇಲ್ಲ. ಆದರೆ ಮಂತ್ರಿಗಳಿದ್ದಂಥ ಏನು ತಾಲೂಕುಗಳಿವೆ ಅಲ್ಲಿ ರಾಜಾರೋಷವಾಗಿ ಯಾಕೆ ಸ್ಯಾಂಡ್ ಮೈನಿಂಗಿಗೆ ಅನುಮತಿ ಕೊಡ್ತಾ ಇದ್ದಾರೆ ಎಂಬುದು ಪ್ರಶ್ನೆ ಇವತ್ತು ನಾನು ತಮ್ಮ ಮಾಧ್ಯಮ ಮೂಲಕ ಇವತ್ತು ಮಂತ್ರಿಗಳಿಗೆ ಕೇಳಲು ಇಚ್ಛಪಡ್ತಾಯಿದ್ದೀನಿ. ಇವತ್ತು RDPR ಮಿನಿಸ್ಟರ್ ಇದ್ದಾರೆ ಪ್ರಿಯಾಂಕ್ ಸಾಹೇಬರು. RDPR ಮಿನಿಸ್ಟರ್ ಆಗಿ ಇವತ್ತು ನಮ್ಮ 78 ವರ್ಷ ನಮ್ಮ ಸ್ವಾತಂತ್ರ್ಯ ಸಿಕ್ಕರೂ ಕೂಡ ಇವತ್ತು ಕುಡಿಯೋ ನೀರಿನ ಪರಿಸ್ಥಿತಿ ಎಲ್ಲ ಹಳ್ಳಿಗಳಲ್ಲಿ ಇವತ್ತು ಟ್ಯಾಂಕರ್ ಮೂಲಕ ಕೊಡ್ತಾರಂದರೆ ಅದ್ರ ಬಗ್ಗೆ ಚಿಂತನೆ ಮಾಡಬೇಕಾ? ಏನು ಅವರ ಫಾಲೋವರ್ಸ್ ಮುಖಾಂತರ ಇವತ್ತು ಸ್ಯಾಂಡ್ ಹೊಡೆದು ಇವತ್ತು ಜೀವ ಕೂಡ ಹೋಗಿದೆ. ತಾವು ನೋಡ್ತಾ ಇದ್ದೀರಿ ಇಲ್ಲಿ ನೋಡಿ 3 ದಿನ ಆದರೆ ಶವ ಪತ್ತೆಯಾಗಿದೆ. ಶ್ರೀಧರ್ ಎಂಬ ಹುಡುಗ ಕೋಲಿ ಸಮಾಜದ ಒಬ್ಬ ಹುಡುಗ ಇವತ್ತು ಮೃತ್ಯು ಹೋಗಿದ್ದಾನೆ. ಇಂಥ ಅನೇಕ ಜನರು ಕೂಡ ಮೃತ್ಯು ಹೋಗಿದ್ದು ನಾವು ನೋಡಿದ್ದೀವಿ. ಮಲ್ಕೇಡಲ್ಲೂ ಕೂಡ ಕೆಳದ ಸಮಯದಲ್ಲಿ ಆಗಿತ್ತು. ಈ ಕಾಗಿನ ನದಿ ಅಂತ ನದಿಗೆ ಇವತ್ತು ಇಲ್ಲಿ ನೋಡ್ತಾ ಇದ್ದೀರಿ ಮಧ್ಯದಲ್ಲಿ ರೋಡ್ ಹಾಕಿದ್ದಾರೆ 7-8 ಕಿಲೋಮೀಟ್ರ್. ಇದಕ್ಕೆ ಯಾಕೆ ಅಧಿಕಾರಿಗಳು 5 ಅಧಿಕಾರಿಗಳು ಇದಕ್ಕೇನು ಸಂಬಂಧಪಟ್ಟಂಥ 5 ಅಧಿಕಾರಿಗಳನ್ನು ಏನು ಕಣ್ಮುಚ್ಕೊಂಡು ಕೂತಿದ್ದಾರೋ ಅವ್ರ ಮೇಲೆ ಕ್ರಮ ತಗೊಳ್ಳೋಕ್ಕೆ ಇವ್ರಿಗೆ ಧ್ವನಿ ಎತ್ತುತ್ತಾ ಇಲ್ವೋ ಏನು ಗೊತ್ತಿದ್ದರೂ ಕೂಡ ಕಣ್ಣು ಮುಚ್ಕೊಂಡು ಇಲ್ಲಿನ ಆಡಳಿತದವರು ಕೂತಿದ್ದಾರೆ ಅನ್ನೋದು ಪ್ರಶ್ನೆ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಂತ್ರಿಗಳಿಗೆ ಕೇಳಬೇಕಾಗಿದೆ. ಇದ್ರ ಬಗ್ಗೆ ಅವರು ನಿಜವಾಗಲೂ ಏನಾದರೂ ಆ್ಯಕ್ಷನ್ ತೊಗೊಂಡು ಇದು ಯಾರ್ಯಾರು ಇದಕ್ಕೆ ಅನುಮತಿ ಕೊಟ್ಟಿದ್ದಾರೆ ಎಲ್ಲ ಕೂಡಲೇ ಆಫೀಸರ್ಗಳನ್ನು ಸಸ್ಪೆಂಡ್ ಮಾಡಬೇಕು. ಎಲ್ಲಿವರೆಗೆ ಇವರು ಇದು ನಿಲ್ಲಿಸೋದಿಲ್ಲ ನಾವು ಮಾತ್ರ ಇನ್ನು ಮುಂದೆ ಕೊಡೋದಿಲ್ಲ. ನಾವು ಸಂಪೂರ್ಣ ಸೇಡಂ ಕಾಗಿನ ನದಿಯಿಂದ ಇವತ್ತು ಜಿಲ್ಲಾಧಿಕಾರಿ ಕಚೇರಿವರೆಗೂ ಪಾದಯಾತ್ರೆ ಹಾಕೋಬೇಕಂತ ಕೂಡ ನಾವು ಇವತ್ತು ಪ್ಲ್ಯಾನನ್ನು ರೂಪಿಸಿದ್ದೀವಿ. ಇವ್ರಿಗೆ ಪರ್ಮಿಷನ್ನು ಇದ್ರ ಡೀಟೇಲು ನಿಮಗೆ ಏನೇ ಇದ್ರ ಬಗ್ಗೆ ಮಾಹಿತಿ ಬೇಕಾದರೂ ಕೂಡ ನಾವು ಕೆಲವೇ ದಿನಗಳಲ್ಲಿ ಇದ್ರದ್ದು ಸಂಪೂರ್ಣವಾಗಿ ಏನು ಇವ್ರದ್ದು ಟೆಂಡರ್ ರೂಲ್ಸ್ ಇದೆ, ಯಾವ ಮಟ್ಟದಲ್ಲಿ ಇವರು ಕೆಲಸ ಮಾಡಬೇಕು, ಏನೆಲ್ಲ ಇವರು ಲೂಟಿ ಮಾಡ್ತಾಯಿದ್ದಾರೆ, ಯಾಕೆ ಇವರು ಹಿಂದೆ ಇದ್ದಂಥವ್ರ ಫಾಲೋವರ್ಸ್ಗಳೇ ಈ ದಂಧೆಯಲ್ಲಿದ್ದಾರೆ, ಇದು ಪ್ರಶ್ನೆ ನಾನು ಮಾಧ್ಯಮ ಮುಖಾಂತರ ಇವತ್ತು ಪತ್ರಿಕಾ ಭವನದಲ್ಲಿ ಕೇಳೋಕ್ಕೆ ಇಚ್ಛಪಡ್ತಾ ಇದ್ದೀನಿ. ಇದಕ್ಕೆ ಉತ್ತರ ಕೊಡಬೇಕು ಮಾನ್ಯ ಮಂತ್ರಿಗಳು ಮತ್ತು ಇಲ್ಲಿನ ಜಿಲ್ಲಾಧಿಕಾರಿಗಳು. ಹಿಂದೇನೂ ಕೂಡ ನಾನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀನಿ, ವಿಡಿಯೋಗಳು ಕಳಿಸಿದ್ದೀನಿ, ಫೋಟೋಗಳು ಕೂಡ ಕಳಿಸಿದ್ದೀನಿ ವಾಟ್ಸಪ್ ಮುಖಾಂತರ, ಇನ್ನೂ ಕೂಡ ನನ್ನ ಹತ್ರ ಇದೆ. ಆದರೂ ಕೂಡ ಅದಕ್ಕೆ ಯಾವುದೇ ರೀತಿಯಿಂದ ಪ್ರಕ್ರಿಯೆ ಬಂದಿಲ್ಲ, ಅದಕ್ಕೆ ಏನೇ ಒಂದು ಆ್ಯಕ್ಷನ್ ಕೂಡ ತೊಗೊಂಡಿಲ್ಲ. ಯಾಕೆ ಅಂದರೆ ಖುಲ್ಲೆಆಮ್ ಇವರೇ ಕಣ್ಣು ಮುಚ್ಚಿ ಕೂತಿದ್ದಾರೆ. ಸ್ಯಾಂಡ್ ಮೈನಿಂಗ್ ರಾಜಾರೋಷವಾಗಿ ಮಾಡಂತ ಹೇಳ್ತಾರೆ. ಇದೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಪಕ್ಕದ ಜಿಲ್ಲೆ ಇದೆ, ಯಾವುದು ಬಿಜಾಪುರ. ಇದೇ ಬಿಜಾಪುರಲ್ಲಿ ಇವತ್ತು ತಾವು ನೋಡ್ತಾ ಇದ್ದೀರಿ ಯಾವುದೇ ಒಂದು ಹೊಳೆ ಇದ್ದರೂ ಕೂಡ ಒಂದು ಹೊಳೆಯಲ್ಲೂ ಕೂಡ ನೀರು ಇವತ್ತು ಸ್ಯಾಂಡ್ ಮೈನಿಂಗ್ ಮಾಡೋಕ್ಕೆ ಅನುಮತಿ ಕೊಟ್ಟಿಲ್ಲ. ಅಲ್ಲಿ ಎಲ್ಲರೂ ಇವತ್ತು ಸ್ಯಾಂಡ್ ಮುಖಾಂತರ ಅಲ್ಲಿ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ಗಳು ನಡೀತಾ ಇದೆ. ಅದೇ ರೂಪದಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲೂ ಆಗಬೇಕು. ಇವತ್ತು ನಮ್ಮ ಕುಡಿಯೋಂಥ ನೀರಿಗೆ ನಾವು ಸಮಸ್ಯೆ ಇದ್ದೀವಿ. ಇವತ್ತು ನೋಡಿರಿ ಕೋಟಿಗಟ್ಟಲೆ ಸ್ಟಾಕ್, ಇದು ನೋಡಿದ್ರಪ್ಪ ಅಂದ್ರೆ ನೀವು ಅಲ್ಲಿ ಗಾಬರಿ ಆಗ್ತೀರಿ. 10 ಅಲ್ಲ ಒಂದು 20-30 ಕೋಟಿ ರೂಪಾಯಿ ಗಂಟಲೆ ಸ್ಟಾಕ್ ಯಾವುದೇ ರೀತಿಯಿಂದ ಅದಕ್ಕೆ ಟೆಂಡರ್ದು ಸಂಪೂರ್ಣವಾಗಿ ಇವತ್ತು ನಮ್ಮ ಕರ್ನಾಟಕಕ್ಕೆ ಇವತ್ತು ಬುಕ್ಕಸನ್ನು ತುಂಬ ಮುಖಾಂತರ ಕೂಡ ಇವರೇನು ಟೆಂಡರ್ ಅವಧಿಯಲ್ಲಿ ರಾಯಲ್ಟಿ ಮುಖಾಂತರ ನಮಗೆ ಎಷ್ಟೋ ದುಡ್ಡು ಬರಬೇಕಾಗಿತ್ತು, ಆ ರಾಯಲ್ಟಿಯಲ್ಲೂ ಕೂಡ ಸಂಪೂರ್ಣವಾಗಿ ಮೆಲಾವಟ್ಟಿದೆ. ಪೊಲೀಸ್ ಅಧಿಕಾರಿ ಹಿಡ್ಕೊಂಡು ಇವತ್ತು ರೆವಿನ್ಯೂ ಹಿಡ್ಕೊಂಡು ಇವತ್ತು ಏನು ಇದಕ್ಕೆ 5 ವಿಶೇಷವಾಗಿ ಇವತ್ತು ಮೈನಿಂಗ್ ಡಿಪಾರ್ಟ್ಮೆಂಟಿಗೆ ನಾನು ಏನು ಮಾಡ್ತಾಯಿದ್ದಾರೆ ಇವರು ಮೈನಿಂಗ್ ಡಿಪಾರ್ಟ್ಮೆಂಟ್ ಅವ್ರು ಕೂಡಲೇ ಅವ್ರು ಎಲ್ಲ ಆಫೀಸರ್ಸ್ಗಳಿಗೆಲ್ಲ ಸಸ್ಪೆಂಡ್ ಮಾಡ್ಬೇಕಂತ ನಾನು ಆಗ್ರಹ ಮಾಡ್ತೀನಿ. ಯಾಕಂದರೆ ಯಾರು ಒಬ್ಬರು ಕಾಣೋದಿಲ್ಲ ಅಲ್ಲಿ ಮೈನಿಂಗ್ ಆ್ಯಕ್ಟಿವಿಟೀಸ್ ನಡೆಯೋಂಥ ಸಂದರ್ಭದಲ್ಲಿ ಒಂದು ಆಫೀಸರ್ ಒಂದು ಅಧಿಕಾರಿ ಕೂಡ ಅಲ್ಲಿ ಇರೋದಿಲ್ಲ. ಎಲ್ಲ ಮ್ಯಾನೇಜ್ ಮಾಡ್ತೀವಿ ನಾವು ಅಂತೇಳಿ ಅವರು ಧೈರ್ಯದಿಂದ ಹೇಳ್ತಾರೆ. ಯಾಕೆ ಇದಕ್ಕೆ ಗುಮ್ಮು ಕೊಡ್ತಾಯಿದ್ದೀರಿ, ಇದಕ್ಕೆ ಯಾಕೆ ನೀವು ಸುಮ್ಮನೆ ಕೊಡ್ತಾಯಿದ್ದೀರಿ ಮಂತ್ರಿಗಳೇ? ಬೇರೆ ಬೇರೆ ವಿಷಯಗಳ ಬಗ್ಗೆ ಧ್ವನಿ ಎತ್ತಿ ಮಾತಾಡೋಂಥವ್ರು ಯಾಕೆ ನಿಮ್ಮ ಕ್ಷೇತ್ರದಲ್ಲೇ ಇಂಥ ಒಂದು ದೊಡ್ಡ ಹಗರಣ ಆಗ್ತಾಯಿದೆ, ನೀವು ಯಾಕೆ ಕಣ್ಣು ಮುಚ್ಕೊಂಡು ಕೂತಿದ್ದೀರಿ? ಇದಕ್ಕೆ ಉತ್ತರ ಕೊಡಬೇಕು ಮಾನ್ಯ ಸಚಿವರು ಅಂತೇಳಿ ನಾನು ಪ್ರಶ್ನೆ ಮಾಡ್ತಾಯಿದ್ದೀನಿ. ಬಿಜಾಪುರ ಮಾದರಿ ಅಂತ ಇವತ್ತು ನಮ್ಮ ಈ ಭಾಗದಲ್ಲಿ ನಾವೆಲ್ಲ ಬಿಸಿಲುನಾಡು, ಇದು ಕಲ್ಯಾಣ ಕರ್ನಾಟಕ ಸಂಪೂರ್ಣ ಬಿಸಿಲುನಾಡು ಇರೋದರಿಂದ ಇವತ್ತು ದನ ಕರುಗಳಿಗೆ ಇವತ್ತು ಕುಡಿಯೋಕ್ಕೆ ನೀರಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಏನಾದರೂ ಹೊಳೆ ರೀತಿ ಏನಾದರೂ ಇವರು ಇದೇ ಥರ ಅನುಮತಿ ಕೊಟ್ಟರೆ ನಾಳೆ ನೀರು ಸಂಪೂರ್ಣ ಭೂಮಿಯಲ್ಲಿ ಹೋಗುತ್ತೆ, ಒಂದು ಹನಿ ನೀರು ಕುಡಿಯೋಕ್ಕೂ ಕೂಡ ಇರೋದಿಲ್ಲ. ಇಲ್ಲೇ ನಮ್ಮ ಪಕ್ಕದಲ್ಲಿ ನಾಟ್ಯಕರಣವ್ರು ಕೂತಿದ್ದಾರೆ. ಸಲ ಅವರು ಯಾವ ಥರ ಉಪವಾಸ ಸತ್ಯಾಗ್ರಹ ಮಾಡಿದ್ರು ತಾವೆಲ್ಲರೂ ನೋಡಿದಿರಿ. ಭೀಮಾ ಡ್ಯಾಮ್ ಅಂತ ಡ್ಯಾಮಲ್ಲಿ ಒಂದು ಹನಿ ನೀರಿರಲಿಲ್ಲ. 2 TMC ನೀರು ಕೊಡಲ್ಲಿ ನಾವು ಯಶಸ್ವಿಯಾಗಿದ್ದೀವಿ. ಇವರ ಒಂದು ನಾಯಕತ್ವದಲ್ಲಿ ಇವತ್ತು ಪಾಪ ಅವ್ರ ಜೀವಕ್ಕೆ ಒಂದು ಏನು ಹೆದರದೆ ಉಪವಾಸ ಸತ್ಯಾಗ್ರಹ ಮಾಡೋ ಮೂಲಕ ನೀವೆಲ್ಲರೂ ಕಂಡಿದ್ದೀವಿ ಬಂಧುಗಳೇ. ಆದರೆ ಅದೇನು ಅಷ್ಟಕ್ಕೆ ಸೀಮಿತ ಆಯಿತಾ?
ಏನು ಕಲಬುರಗಿ ಜಿಲ್ಲೆನ ಇದೇನು ಅಭಿವೃದ್ಧಿ ಇವ್ರದ್ದು? ಇದಕ್ಕೆ ಪ್ರಶ್ನೆ ಇವತ್ತು ಆ ಶ್ರೀಧರ್ ಏನಂತ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಳಖೇಡ ಗ್ರಾಮ ಪಂಚಾಯಿತಿಯಲ್ಲಿ ಕಾಮಗಾರಿಗಳನ್ನು ಮಾಡದೆ ಸುಮಾರು 4 ಕೋಟಿ ರೂಪಾಯಿಯಷ್ಟು ಬೋಗಸ್ ಬಿಲ್ ಎತ್ತಲಾಗಿದ್ದು, ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಕಲಬುರಗಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆ ಪ್ರತಿಭಟನೆ ನಡೆಸಿದರು. ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮಾತನಾಡಿದ ಸಂಘಟನೆಯ ರಾಜ್ಯ ಅಧ್ಯಕ್ಷ ಲಿಂಗರಾಜ್ ಗೌಡ್ರು ಮಾತನಾಡಿ, ಜನವರಿ 2021ರಿಂದ ಜುಲೈ 2023ರವರೆಗೆ 1.87 ಕೋಟಿ ರೂಪಾಯಿ ಮತ್ತು ಆಗಸ್ಟ್ 2023ರಿಂದ ಫೆಬ್ರವರಿ 2025ರವರೆಗೆ 1.98 ಕೋಟಿ ರೂಪಾಯಿ ಯಾವುದೇ ಕಾಮಗಾರಿ ಮಾಡದೇನೆ ಸಂಪೂರ್ಣ ಹಣ ಕೊಳ್ಳೆ ಹೊಡೆಯಲಾಗಿದ್ದು, ಈ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕೆಂದು ಆಗ್ರಹಿಸಿ ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ನೀವು ಸಂಬಂಧಪಟ್ಟ ಪಿಡಿಒಗಳನ್ನು ಸಸ್ಪೆಂಡ್ ಮಾಡಬೇಕು. ಒಂದು ಕೃಷಿ ಇಲಾಖೆ ಅಧಿಕಾರಿಗಳು ಏನು ಮಾರ್ಕೊಂಡಾರ ಜಾಗ, ಬೇರೆದವರು ಲೇಔಟಿಗೆ ಜಾಗ ಏನು 10 ರಿಂದ 10 ಗುಂಟೆ ಕೊಟ್ಟಾರ, ತಮಗೆ ಲೆಟರ್ ಕೊಟ್ಟಿರ್ತೀವಿ ADLRಗೆ ಒಂದು ಹಾಕಿ ನಗರಾಭಿವೃದ್ಧಿಗೆ ಒಂದು ಹಾಕಿ ಕೈ ಕಟ್ಕೊಂಡು ಕೂತ್ರೆ ನಡೆಯಲ್ಲ. ತಾವು ಹೋಗಬೇಕು, ಆ ಜಾಗ ಕಳ್ತನ ಆಗಿದೆ ನೋಡಬೇಕು, ತಾವು ಆ ಪಂಚಾಯತಿಗೆ ಹೋಗ್ಬೇಕು. ಇದು ದುಡ್ಡು ಹೋಗ್ಯದ ಇಲ್ಲ, ನಾವು ಕೊಟ್ವಿ ಕೂತ್ವಿ ಅನ್ನೋದು ಬೇಡ. ನಾವು ಕೊಟ್ಟಿದ್ದೀವಿ ಬಿಸಿಲಾಗ 106 ಮಂದಿಗೆ ತೊಗೊಂಡು ಇಲ್ಲಿ ಬಂದೀವಿ ಅಂದ್ರೆ ನೀವು 5 ಮಿನಿಟಲ್ಲಿ ಹೋಗ್ಬರ್ರಿ. ನೀವು ಹೋಗದೆ ಇಲ್ಲೇ ಕಾಲಹರಣ ಮಾಡಿದ್ರೆ ನಾವು ಇಲ್ಲೇ ಬರ್ತೀವಿ. ನಿಮ್ಮ ವಿಧಾನಸೌಧ RC ಆಫೀಸ DC ಆಫೀಸ 2 ಬಂದ್ ಮಾಡ್ತೀವಿ, ಸುಮ್ಮನೆ ಕುಂಡಿರ್ತೀವಿ. ಸಾರ್ವಜನಿಕರಿಗಂತೂ ನಾವು ಏನು ಡಿಸ್ಟರ್ಬ್ ಮಾಡೋಕೆ ಹೋಗಲ್ಲ. ರೋಡಿಗೆ ನಿಂತು ಅವ್ರಿಗೆ ಹೋಗ ಹಾದಿ ಬಂದ್ ಮಾಡೋದು, ರೋಡ್ ಬಂದ್ ಮಾಡೋದು ಸಾರ್ವಜನಿಕರಿಗೆ ಬರೋದು ನಿಮ್ಮ ಹತ್ರನೇ. ಈ ಸದ್ಯ ನೀವು ದಾಖಲೆ ಸಮೇತ ಕೊಟ್ಟಿದ್ದೀರಿ. ನಮ್ಮ ಕುಲಕುಂಚ ಪರಿಶೀಲನೆ ಮಾಡಿ ದಾಖಲಾತಿ ಈಸ್ಕೊಟ್ಟಿದ್ದೀವಿ. ಮೊದಲು ತಾವು ಬಂದಿದ್ರೆ ತೋರಿಸ್ ನಂಗೆ ಫೈಲ್ ಏನಾಗಿದೆ ಫೈಲ್ ಮಾಡ್ಕೊಟ್ಟಿದ್ದೀನಿ ಅಧ್ಯಕ್ಷ. ಏನು ನಮ್ಮ ಕಟ್ಟಿದ್ದೀವಲ್ಲ ತೆರಿಗೆ ಹಣ ಕಷ್ಟಪಟ್ಟು ಬೆವರು ಸುರಿಸಿ ಆ ಹಣವನ್ನು ವಾಪಸ್ ತಗೊಳ್ಳೋದು ನಮಗೆ ಗೊತ್ತಿದೆ. ಹಾಗಾಗಿ ನೀವು ದಯವಿಟ್ಟು ಕೂಡಲೇ ಕ್ರಮ ಜರುಗಿಸಿ, ಯಾವನೇ ದೊಡ್ಡ ವ್ಯಕ್ತಿ ಮುಲಾಜಿಲ್ಲದೆ ನೀವು ಕ್ರಮ ಜರುಗಿಸಿ ಅವ್ರ ಮನೆಗೆ ಕಳಿಸಿ. ನಮ್ಗೆ ಹಣವನ್ನು ವಾಪಸ್ ಮಾಡೋವರೆಗೂ ನಾವು ನಿಮ್ಗೆ 15 ದಿವಸ ಹೇಳಿದ್ರೆ 20 ದಿವಸ ಕಾಯಕ್ಕೆ ನಾವು ಸಭೆಯ ನೋಡ್ತಾ ಇರ್ತೀವಿ. ಕಲಬುರಗಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಂಥ ಪುನೀತ್ ಅವರು ಹಾಗೂ ವಿಭಾಗೀಯ ಅಧ್ಯಕ್ಷರು ಆತ್ಮೀಯರಾದಂಥ ನೀಲಕಂಠಪ್ಪಗೌಡ ನೇತೃತ್ವದಲ್ಲಿ ಕರವೇ ಸ್ವಾಭಿಮಾನಿ ಸೇನೆ ಸರಿಸುಮಾರು ಯಾವುದೇ ಕಾಮಗಾರಿಯಾಗದೆ 4 ರಿಂದ 5 ಕೋಟಿ ಹಣವನ್ನು ಬಿಲ್ ಮಾಡಿರ್ತಾರೆ. ಸೇಡಂ ತಾಲೂಕು ಮುಳಖೇಡ ಗ್ರಾಮ ಪಂಚಾಯಿತಿಯಲ್ಲಿ ಮಳಖೇಡ ಗ್ರಾಮ ಪಂಚಾಯಿತಿಯಲ್ಲಿ 4 ರಿಂದ 5 ಕೋಟಿ ಹಣವನ್ನು ಸರ್ಕಾರಿ ಸಾರ್ವಜನಿಕರಿದಂಥ ಬಂದಂಥ ತೆರಿಗೆ ಹಣವನ್ನು ಯಾವುದೇ ಕೆಲಸವನ್ನು ಕಾಮಗಾರಿಯನ್ನು ಮಾಡದೆ ನುಂಗಾಕಿರ್ತಾರೆ. ಅದಕ್ಕೆ ರಾಜಕಾರಣಿಗಳು ಶಾಮಿಲಿದ್ದಾರೋ, ಅಧಿಕಾರಿಗಳು ಶಾಮಿಲಿದ್ದಾರೋ, ಯಾರೋ ಬ್ರೋಕರ್ಗಳು ಶಾಮಿಲಿದ್ದಾರೋ ಅದು ನಮಗೆ ಸಂಬಂಧಪಟ್ಟಿಲ್ಲ. ನಮ್ಮ ಕಟ್ಟಿದ ತೆರಿಗೆ ಹಣವನ್ನು ಯಾವುದೇ ಕಾಮಗಾರಿಯನ್ನು ನಡೆಯದೆ 4 ರಿಂದ 5 ಕೋಟಿ ನುಂಗಾಕಿದರೆ ಈ ಭ್ರಷ್ಟರನ್ನು ಜೈಲಿಗೆ ಕಳಿಸೋವರೆಗೂ ಕೂಡಲೇ ಅಮಾನತಲ್ಲಿಟ್ಟು ತನಿಖೆಯನ್ನು ಮಾಡಿ ಯಾರ್ಯಾರು ಶಾಮೀಲಾಗಿದ್ದಾರೆ, ಯಾರ್ಯಾರು ಇದಕ್ಕೆ ಸಹಕಾರ ಮಾಡಿದ್ದಾರೆ. ಮಾನ್ಯ ಉಸ್ತುವಾರಿ ಮಂತ್ರಿಗಳೇ, ಇದೇ ಖಾತೆಯನ್ನು ನಿಭಾಯಿಸ್ತಾ ಇದ್ದೀರಾ. ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬ್ರೆ, ನೀವು ಇಲ್ಲಿ ಕಡೆ ಗಮನ ಹರಿಸ್ಬೇಕಾಗ್ತದೆ. ಯಾಕೆ ಅಂದರೆ ನಾವು ಕಟ್ಟಿದ ತೆರಿಗೆ ಹಣವನ್ನು ಯಾರ ಮಧ್ಯದಲ್ಲಿ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ದಲ್ಲಾಳಿಗಳ ಮುಖಾಂತರ ನೀವು ಏನು ನೋಡ್ಕೊಂಡು ಸುಮ್ಮನೆ ಕೂತಿದ್ದೀರಾ. ಇದು ಇವತ್ತು ಶಾಂಪೋಲು ಜಿಲ್ಲಾಧ್ಯಕ್ಷರು ವಿಭಾಗೀಯ ಅಧ್ಯಕ್ಷರ ನೇತೃತ್ವದಲ್ಲಿ ಸುಮಾರು 2,000 ಜನ ಸೇರಿ
ಇವತ್ತು ಏನು ಧರಣಿಯನ್ನು ಮಾಡಿದ್ದೀವಿ ಇದು ನಿಮ್ಮ ಗಮನಕ್ಕೆ ಬಂದೆಯೋ ಇವರು ಕೂಡಲೇ ಇವರ ಅಮಾನತ್ತಲ್ಲಿಟ್ಟು ನಮ್ಮ ತೆರಿಗೆ ಹಣವನ್ನು ವಾಪಸ್ ಖಜಾನೆಗೆ ತರದೇ ಹೋದ ಪಕ್ಷದಲ್ಲಿ ಕಲಬುರಗಿ ಜಿಲ್ಲೆಯನ್ನು ಬಂದ್ ಕೈ ಕರೆಕೊಡ್ಬೇಕಾಗ್ತದೆ. ಯಾಕೆ ಅಂದರೆ ಇದು ಎಲ್ಲ ದಾಖಲೆ ಸಿಕ್ಕಿದೆ. 4 ರಿಂದ 5 ಕೋಟಿ ಹಣವನ್ನು ನುಂಗಿದಿರಿ. ಈ ಪ್ರತಿಭಟನೆಯಲ್ಲಿ ನೀಲಕಂಠಪ್ಪ ಗೌಡ, ಪೊಲೀಸ್ ಪಾಟೀಲ್, ಪುನೀತ್ ರಾಜ್ ಕವಡೆ ಸೇರಿದಂತೆ ಅನೇಕರು ಇದ್ದರು. ಪವಿತ್ರ ಧಾರ್ಮಿಕ ಕ್ಷೇತ್ರವಾಗಿರುವ ದೇವಲಗಾಣಗಾಪುರ ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 200 ಕೋಟಿ ರೂಪಾಯಿಯಷ್ಟು ಪ್ಯಾಕೇಜ್ ಘೋಷಿಸಬೇಕು ಮತ್ತು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಏಪ್ರಿಲ್ 17ರಂದು ಶ್ರೀ ದತ್ತಾತ್ರೇಯ ಮಹಾರಾಜರ ದೇವಸ್ಥಾನದ ಎದುರುಗಡೆಗೆ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ಸಾಮಾಜಿಕ ಹೋರಾಟಗಾರ ಶಿವಕುಮಾರ್ ನಾಟಿಕರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶ್ರೀ ಕ್ಷೇತ್ರ ದೇವಲಗಾಣಗಾಪುರ ಅಭಿವೃದ್ಧಿ ಪ್ರಾಧಿಕಾರ ರಚಿಸಿ ಶ್ರೀ ದತ್ತಾತ್ರೇಯ ಮಹಾರಾಜರ ದೇವಸ್ಥಾನ ಮತ್ತು ಸಂಗಮ ಸ್ಥಳವನ್ನು ನೂತನ ವಿನ್ಯಾಸದಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿ ಕಾಶಿ ಮಾದರಿಯಲ್ಲಿ ಅಭಿವೃದ್ಧಿ ಮಾಡಬೇಕು. ಆ ಮೂಲಕ ಪ್ರಸಿದ್ಧ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸಬೇಕು. ದೇವಲಗಾಣಗಾಪುರ ದೇವಸ್ಥಾನದ ಸುತ್ತಮುತ್ತಲಿನ ಪ್ರಾಂಗಣ ಹಾಗೂ ರಸ್ತೆಗಳ ಅಗಲೀಕರಣ ಕೈಗೊಂಡು ಆಧುನಿಕ ಮಾದರಿಯಲ್ಲಿ ಕಾರಿಡಾರ್ ಅಭಿವೃದ್ಧಿಪಡಿಸಬೇಕು. ಸುಸರ್ಜಿತವಾದ ವಿಶಾಲ ಯಾತ್ರಿ ನಿವಾಸಗಳನ್ನು ನಿರ್ಮಿಸಿ ಆಧುನಿಕ ಮಾದರಿಯ ಅನ್ನ ಪ್ರಸಾದಾಲಯ ನಿರ್ಮಾಣ ಮಾಡಬೇಕು. ಭೀಮಾ, ಅಮರ್ಜಾ ನದಿಗಳನ್ನು ಸ್ವಚ್ಛಗೊಳಿಸಿ ಅಷ್ಟತೀರ್ಥಗಳನ್ನು ಸುಂದರವಾಗಿ ನಿರ್ಮಿಸಬೇಕು. ನದಿಯ 2 ದಡದಲ್ಲಿ ಸುಸಜ್ಜಿತ ಘಾಟ್ ನಿರ್ಮಿಸಬೇಕು. ದೇವಲಗಾಣಗಾಪುರ ಬ್ಯಾರೇಜ್ನಿಂದ ಸಂಗಮದವರೆಗೆ ವಿಶೇಷವಾಗಿ ಸೌಂದರೀಕರಣಗೊಳಿಸಿ ಬೃಹತ್ ಉದ್ಯಾನವನ ನಿರ್ಮಿಸಬೇಕು. ದೇವಲಗಾಣಗಾಪುರ ಮತ್ತು ಸಂಗಮದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ಹೈಟೆಕ್ ಶೌಚಾಲಯ ಮತ್ತು ಸ್ನಾನದ ಗೃಹಗಳನ್ನು ನಿರ್ಮಿಸಿ ಯಾತ್ರಾರ್ಥಿಗಳ ಸುರಕ್ಷತೆಯ ದೃಷ್ಟಿಯಿಂದ ಎಲ್ಲ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಏಪ್ರಿಲ್ 17ರಂದು ಗುರುವಾರ ಬೆಳಗ್ಗೆ 11:30 ಸುಕ್ಷೇತ್ರ ದೇವಲಗಾಣಗಾಪುರದ ಶ್ರೀ ದತ್ತಾತ್ರೇಯ ಮಹಾರಾಜರ ದೇವಸ್ಥಾನದ ಎದುರುಗಡೆಗೆ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವುದು ಎಂದು ತಿಳಿಸಿದರು. ದತ್ತ ಮಹಾರಾಜರ ದೇವಸ್ಥಾನ ಭಾಳ ಪುರಾತನ ಇತಿಹಾಸವುಳ್ಳಂಥದ್ದು. ಅದರ ಜೊತೆಗೆ ಪ್ರತಿ ವರ್ಷ ಲಕ್ಷಾಂತರ ಜನ ಭಕ್ತರು ಗಣಗಾಪುರಕ್ಕೆ ಗುರುವಾರ, ಹುಣ್ಣಿಮೆ ದಿವಸ, ಹಬ್ಬದ ದಿವಸ ಲಕ್ಷಾಂತರ ಜನ ಬರ್ತಾರೆ. ಕನಿಷ್ಠ ಮೂಲ ಸೌಕರ್ಯಗಳ ಇಲ್ಲದೆ ಹಲವಾರು ಸಮಸ್ಯೆಗಳನ್ನು ಇವತ್ತು ಅಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳು ಮತ್ತು ಅಲ್ಲಿನ ಜನತೆ ಅನುಭವಿಸ್ತಾ ಇದ್ದಾರೆ. ಇಲ್ಲಿವರೆಗೂ ಅದನ್ನು ಅಭಿವೃದ್ಧಿ ಆಗಬೇಕಾಗಿತ್ತು. ಮುಜರಾಯಿ ಇಲಾಖೆ ಅಧೀನದಲ್ಲಿ ಬರುವುದರಿಂದ ಜಿಲ್ಲಾಧಿಕಾರಿಗಳು ಅದರ ಅಧ್ಯಕ್ಷರು, ದೇವಸ್ಥಾನ ಕಮಿಟಿಯ ಅಧ್ಯಕ್ಷರಾಗಿರೋದ್ರಿಂದ ಪ್ರತಿ ವರ್ಷ 4-5 ಕೋಟಿ ರೂಪಾಯಿ ಆದಾಯವನ್ನು ಸರ್ಕಾರಕ್ಕೆ ಹೋಗ್ತದೆ. ಆದರೆ ಒಂದು ಕನಿಷ್ಠ ಮೂಲಭೂತ ಸೌಕರ್ಯದಲ್ಲಿ ಶೌಚಗೃಹಗಳು ಇರಲಾರ್ದಂಥ ಪರಿಸ್ಥಿತಿಯನ್ನು ಗಣಗಾಪುರದಲ್ಲಿದೆ. ಇವತ್ತು ಮಹಾರಾಷ್ಟ್ರ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಗುಜರಾತ್ ಆಗಿರ್ಬೋದು, ಎಲ್ಲ ಕಡೆದು ಲಕ್ಷಾಂತರ ಜನ ಭಕ್ತರು ಬರ್ತಾರೆ. ಹೆಣ್ಣು ಮಕ್ಕಳು ಬರ್ತಾರೆ, ಸಣ್ಣ ಮಕ್ಕಳು ಬರ್ತಾರೆ. ಇವತ್ತು ಅವರಿಗೆ ಸರಿಯಾದಂಥ ಕುಡಿಲಿಕ್ಕೆ ಸ್ವಚ್ಛ ನೀರಾಗಿರ್ಬೋದು ಮತ್ತು ಅದರ ಜೊತೆಗೆ ಶೌಚಾಲಯ ವ್ಯವಸ್ಥೆ ಆಗಿರ್ಬೋದು, ಬೇರೆ ಬೇರೆ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಯಾರೇ ಬಂದರೂ ಉಳ್ಕೊಳ್ಳೋಕ್ಕೆ ಒಂದು ಯಾತ್ರಿ ನಿವಾಸಿನ ವ್ಯವಸ್ಥೆನೂ ಕೂಡ ಆ ಗಣಗಾಪುರದಲ್ಲಿ ಇರಲಾರ್ದಂಥ ಪರಿಸ್ಥಿತಿ ಇದೆ. ಇವತ್ತು ದೇವಸ್ಥಾನಕ್ಕೆ ಒಳಗಡೆ ಹೋಗಬೇಕಾದ್ರೆ ತಲೆ ತಗ್ಗಿಸ್ಕೊಂಡು ಹೋಗೋಂಥ ಪರಿಸ್ಥಿತಿ ಇದೆ. ಅಷ್ಟು ಅಲ್ಲಿ ಹತ್ತಿರ್ತಕ್ಕಂಥದ್ದು ಮತ್ತು ಅಗಲೀಕರಣ ಮಾಡ್ತಕ್ಕಂಥ ಕೆಲಸನೂ ಕೂಡ ಆಗಿಲ್ಲ. ಮತ್ತು ಮೂಲಭೂತ ಸೌಕರ್ಯ ಆಗೋದ್ರಿಂದ ಈ ಭಾಗದಲ್ಲಿ ಪ್ರವಾಸಿಗ ಅತಿ ಹೆಚ್ಚು ಭಕ್ತರು ಬರೋದ್ರಿಂದ ಬೇರೆ ಬೇರೆ ಆರ್ಥಿಕ ಅಭಿವೃದ್ಧಿ ಆಗಿರ್ಬೋದು, ಬೇರೆ ಚಟುವಟಿಕೆಗಳಿಗೂ ಕೂಡ ಅನುಕೂಲ, ವ್ಯಾಪಾರ ಉದ್ಯೋಗಕ್ಕೂ ಕೂಡ ಹೆಚ್ಚಿಗೆ ಸೃಷ್ಟಿ ಆಗ್ತಕ್ಕಂಥದ್ದು ಆಗ್ತದೆ ಅಂತಕ್ಕಂಥ ಭಾವನೆಯಿಂದ ಈ ಭಾಗದಲ್ಲಿ ಬಹುದೊಡ್ಡ ದಕ್ಷಿಣ ಭಾರತದಲ್ಲಿ ಒಂದು ಇತಿಹಾಸ ಇರತಕ್ಕಂಥ ದತ್ತ ಮಹಾರಾಜರ ದೇವಸ್ಥಾನ ಏನಿದೆ, ಗಣಗಾಪುರವನ್ನು ಸಮಗ್ರ ಅಭಿವೃದ್ಧಿ ಆಗಬೇಕು ಅನ್ನುವಂಥ ಚಿಂತನೆ ಇಟ್ಕೊಂಡು ನಾವು ಹೋರಾಟಕ್ಕೆ ಗಣಗಾಪುರದಲ್ಲಿ ಹಲವಾರು ಸಭೆಗಳನ್ನು ಕೂಡ ಮಾಡಿದ್ದೇವೆ. ಗಣಗಾಪುರ ಜನತೆ ಮತ್ತು ಬೇರೆ ಬೇರೆ ಎಲ್ಲರೂ ಕೂಡ ಪಕ್ಷಾತೀತವಾಗಿ ಈ ಹೋರಾಟಕ್ಕೆ ಸ್ವಾಮೀಜಿಗಳಾಗಿರ್ಬೋದು, ಭಕ್ತಾದಿಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು ಎಲ್ಲರೂ ಕೂಡ ಈ ಹೋರಾಟಕ್ಕೆ ಬಂದು ಬೆಂಬಲವನ್ನು ಮಾಡೋರಿದ್ದಾರೆ. ಅದರ ಸಲುವಾಗಿ ಇದರ ಅಭಿವೃದ್ಧಿಗಾಗಿ ಇವತ್ತು ನೋಡಿ ಅಲ್ಲಿ ಸಂಗಮ ಇದೆ. ಇವತ್ತು ಭೀಮಾ ಮತ್ತು ಅಮರ್ಜ 2 ನದಿ ಸಂಗಮದಲ್ಲಿ ಅಲ್ಲಿ ವಿಶೇಷವಾದಂಥ ಒಂದು ಸ್ಥಳ ಇದೆ. ಇವತ್ತಿಗೂ ಅಲ್ಲಿ ಎಲ್ಲರೂ ಕೂಡ ಸ್ನಾನವನ್ನು ಮಾಡ್ತಾರೆ. ಭಕ್ತಾದಿಗಳು ಒಂದು ಭಾವನೆ ಏನಿದೆ, ಭಕ್ತಿಯ ಭಾವನೆ, ಅಲ್ಲಿ ಹೋದರೆ ಆ ನೀರನ್ನು ಮುಟ್ಲಿಕ್ಕೆ ಆಗಲಾರ್ದಷ್ಟು ಗಲೀಜು ಪರಿಸ್ಥಿತಿ. ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ನೀಡದೆ ಗುಲ್ಬರ್ಗ ವಿವಿಯಲ್ಲಿ ಭಾರಿ ಭ್ರಷ್ಟಾಚಾರ ನಡೆಸಿದ ಅಧಿಕಾರಿಗಳಿಗೆ ಅಮಾನತು ಮಾಡಬೇಕು ಮತ್ತು ಪೊಲೀಸ್ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ವಿವಿಗೆ ನಷ್ಟ ಉಂಟು ಮಾಡಿದ ಅಧಿಕಾರಿಗಳಿಂದಲೇ ನಷ್ಟ ಭರಿಸಬೇಕು ಎಂದು ಸರ್ಕಾರಕ್ಕೆ ಪಿಟ್ಟಪ್ಪ ಜಾಲ್ಗಾರ್ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಗುಲ್ಬರ್ಗ ವಿಶ್ವವಿದ್ಯಾಲಯ 2021ರಿಂದ 2024ರವರೆಗೆ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ನೀಡದೆ ಭೌತಿಕ ಅಂಕಪಟ್ಟಿ ಮುದ್ರಿಸಿ ವಿಶ್ವವಿದ್ಯಾಲಯಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿ ಗುಲ್ಬರ್ಗ
ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕುಲಸಚಿವರು ನೀಡಿದ ವರದಿಯನ್ನು 11,67,74,300 ರೂಪಾಯಿಗಳನ್ನು ಇಲ್ಲಿನ ಗುಲ್ಬರ್ಗಾ ವಿಶ್ವವಿದ್ಯಾಲಯದ 13 ಅಧಿಕಾರಿಗಳು ಭ್ರಷ್ಟಾಚಾರವೆಸಗಿರುವ ಬಗ್ಗೆ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಅವರಿಂದಲೇ ಪೂರ್ತಿ ಹಣವನ್ನು ವಸೂಲಿ ಮಾಡಿ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ತತ್ಕ್ಷಣದಿಂದಲೇ ಕ್ರಮ ಕೈಗೊಳ್ಳಬೇಕು. 4 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ನೀಡದೆ ಕುಲಪತಿಗಳು, ಕುಲಸಚಿವರು, ಮೌಲ್ಯಮಾಪನ ಹಾಗೂ ಕುಲಸಚಿವರ ಆಡಳಿತ ಮಂಡಳಿಯ ಒಟ್ಟು 13 ಜನ ಅಧಿಕಾರಿಗಳು ವಿದ್ಯಾರ್ಥಿಗಳ ಜೀವವನ್ನ ಹಾಳು ಮಾಡಿ ಕೋಟ್ಯಾನುಗಟ್ಟಲೆ ಹಣವನ್ನ ಲೂಟಿ ಮಾಡಿದ್ದಾರೆ. ಕಾರಣ ಈ ಬಹುಕೋಟಿ ಹಗರಣವನ್ನ ಕೂಡಲೇ ಸರ್ಕಾರ ಎತ್ತಿಸಿಕೊಂಡು ಸರ್ಕಾರ ತನಿಖೆಗೆ ಆದೇಶ ನೀಡಬೇಕು. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಮಾನತು ಮಾಡಿ ಮತ್ತು ಪೊಲೀಸ್ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ನಷ್ಟವನ್ನ ಉಂಟು ಮಾಡಿದ ಅಧಿಕಾರಿಗಳಿಂದಲೇ ನಷ್ಟ ಭರಿಸಬೇಕು ಎಂದು ಆಗ್ರಹಿಸಿದರು. ನಾನು 1 ತಿಂಗಳಿಂದ ಒಂದು ಪತ್ರಿಕಾಗೋಷ್ಠಿ ಮಾಡಿದೆ. ಯಾವುದೋ ಗುಲ್ಬರ್ಗಾ ಯೂನಿವರ್ಸಿಟಿದು ಏನು ಸರ್, ಗುಲ್ಬರ್ಗಾ ಯೂನಿವರ್ಸಿಟಿದ ಬಗ್ಗೆ ಒಂದು ನಾನು ಪ್ರೆಸ್ ಮೀಟ್ ಮಾಡಿದ್ದೆ ಸರ್. ಏನಪ್ಪ ಅಂತಂದ್ರೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ 2020-24ನೇ ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ನೀಡದೆ ಭೌತಿಕವಾಗಿ ಅಂಕಪಟ್ಟಿ ಮುದ್ರಿಸಿ ವಿಶ್ವವಿದ್ಯಾಲಯಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಸಚಿವರು ನೀಡಿದ ವರದಿ ನೀಡ್ಯಾರ ಸರ್. ಅದು ನೋಡಿ ಸರ್, ಅದಕ್ಕೆ ನಷ್ಟ ಉಂಟು ಮಾಡ್ಯಾರ ಸರ್. ಅದು ಅಂಕಪಟ್ಟಿ ಎಲ್ಲ ಮುದ್ರಣೆ ಮಾಡಿ ಸ್ಕ್ಯಾಮ್ ಮಾಡಿಬಿಟ್ಟಾರ ಸರ್. ಈಗ ಕೊಟ್ಟಾರ ನೋಡಿ ಸರ್, ಅವರೇ ಕೊಟ್ಟಾರ. ಈಗ ಏನು ಸರ್, ಕೊಟ್ಟೇ ಇಲ್ಲ ಸರ್, ಕೊಟ್ಟೇ ಇಲ್ಲ ಮಾಡ್ಯಾರ ಅಂತ ಹೇಳ್ಯಾರ. ನಷ್ಟ ತೋರಿಸ್ಬಿಟ್ರ ಸರ್. ಇಷ್ಟೆಲ್ಲ ಮಾಡಿ ಎಲ್ಲ ಇಲ್ಲಿ ಯಾವ್ದು ನೋಡಿ ಸರ್, ಅಲ್ಲ 3 ಲೆಟ್ರ್ ಅವ ಸರ್. ತೋರಿಸ್ತಾರೆ ಸರ್, ಸ್ಕ್ಯಾಮ್ ಮಾಡ್ಯಾರ ಸರ್. ಹಂಗೆ ನಾನು ಬರೆದು ಕೊಟ್ಟಿಲ್ಲ ಸರ್. ಅದೇ ಭ್ರಷ್ಟಾಚಾರ ಆಗ್ಯದ ನೋಡಿ ಸರ್. ಅಂಕಪಟ್ಟಿ ಭೌತಿಕವಾಗಿ ಮುದ್ರಣೆ ಮಾಡಲಾರ್ದೆ ಪ್ರಿಂಟ್ ಮಾಡ್ಯಾರ ಸರ್. ಅಂದರೆ ಪ್ರಾಕ್ಟಿಕಲ್ ಸರ್. ಹಾಂ ಸರ್, ಒಂದೇ ಮಾತು ಹೇಳ್ಬೇಕಂತಂದ್ರೆ ಇದರಲ್ಲಿ ಸರ್ ಪ್ರಿಂಟ್ ಮಾಡ್ಯಾರೋ ಬಿಟ್ಟಾರೋ ಇದು ಹೇಳಕತ್ತೀನಿ ಸರ್ ನಾನು. ಆದರೆ ಇದರಲ್ಲಿ ಭ್ರಷ್ಟಾಚಾರ ಮಾಡ್ಯಾರ ಸರ್. ಇಲ್ಲಿ ಇವ್ರು ಕೊಟ್ಟಾರ ಸರ್. ಯಾರು ಸರ್ಕಾರದವರ ಆಧೀನ ಕಾರ್ಯದರ್ಶಿಗಳು 3 ಲೆಟ್ರ್ ಅವ ನೋಡಿ ಸರ್. ಹಾಂ, ಬಿಲ್ ಹಾಕ್ಯಾರ ಸರ್. ಅಷ್ಟು ಮಾಡಿ ಸರ್. ಹ್ಞೂ ಸರ್. ಇದಕ್ಕೆ ಕಾರಣಕರ್ತರಾದ ಅಧಿಕಾರಿಗಳು ಸಿಬ್ಬಂದಿಗಳು ಸಲ್ಲಿಸಿದ್ದಾರೆ. ಅದಕ್ಕೆ ಹೇಳ್ತಾರೆ ಕಾಣಕ ಅಧಿಕಾರಿಗಳು ನಮ್ಮ ಸರ್ಕಾರ ಇದ್ದಾಗಲೂ ಗುತ್ತಿಗೆದಾರರು ಆರೋಪ ಮಾಡಿ ನಮ್ಮ ಸರ್ಕಾರವನ್ನ ತೆಗೆದುಹಾಕಿದ್ರು. ಇದೀಗ ಕಾಂಗ್ರೆಸ್ ಸರ್ಕಾರವನ್ನ ಗುತ್ತಿಗೆದಾರರು ತೆಗೆದುಹಾಕುತ್ತಾರೆ ಎಂದು ಕೇಂದ್ರ ರೈಲ್ವೆ ಖಾತೆಯ ರಾಜ್ಯ ಸಚಿವ ವಿ ಸೋಮಣ್ಣ ಭವಿಷ್ಯ ನುಡಿದಿದ್ದಾರೆ. ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗಾಳಿ ಇಲ್ಲದೆ ಬೆಂಕಿ ಆಡೋದಿಲ್ಲ, ಅದರಂತೆ ಯಥಾರಾಜ ತಥಾ ಪ್ರಜೆ ಎಂಬಂತಾಗಿದೆ. ಮುಖ್ಯಮಂತ್ರಿಗಳ ಸಲಹೆಗಾರರೇ ರಾಜ್ಯ ಭ್ರಷ್ಟಾಚಾರದಲ್ಲಿ ನಂಬರ್ 1 ಇದೆ ಎಂದು ಹೇಳಿದ್ದಾರೆ. ಹೀಗಾಗಿ ಈ ಸರ್ಕಾರ ಇರಬಾರದು ಎಂದು ಕಿಡಿಕಾರಿದರು. ಇನ್ನು ಜಾತಿ ಜನಗಣತಿ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಸಚಿವರು, ಸಿದ್ದರಾಮಯ್ಯ ಮೊದಲಿನಂತೆ ಇಲ್ಲ, ಅವರ ನಡವಳಿಕೆ ನೋಡಿದ್ರೆ ಅವರು ಮುಖ್ಯಮಂತ್ರಿ ಅಂತ ಅನಿಸ್ತಾ ಇಲ್ಲ, ರಾಜ್ಯದಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಇದೊಂದು ನೋವಿನ ಸಂಗತಿ. ತಮ್ಮ ಕುರ್ಚಿಯನ್ನ ಉಳಿಸಿಕೊಳ್ಳಲು ಜನರ ಗಮನ ಬೇರೆಡೆ ಸೆಳೆಯಲು ಈ ದಾಳವನ್ನು ಉರುಳಿಸಿದ್ದಾರೆ. ಇದರ ಮೂಲಕ ರಾಜ್ಯದ ಜನರ ಮೇಲೆ ಗದ ಪ್ರಹಾರ ಮಾಡುತ್ತಿದ್ದಾರೆ. ಇದು ಖಂಡನೀಯವಾಗಿದೆ ಎಂದರು. ನೋಡಿ, ಕಾನೂನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಭಾರತೀಯರಿಗೆ ಕೊಟ್ಟೋಗಿದ್ದಾರೆ. ಅವರ ಭಾವನೆಯನ್ನು ನಾವು ಅರ್ಥ ಮಾಡಿಕೊಂಡು ಸುಪ್ರೀಂ ಕೋರ್ಟನ್ನು ಕೂಡ ಗಣನೆಗೆ ತೆಗೆದುಕೊಂಡು ನಾವು ಏನನ್ನ ಮಾಡಿದ್ರೆ ಯಾವ ರೀತಿ ಆಯ್ತದೆ ಅನ್ನೋದನ್ನು ಮಾಡುವಾಗ ಗೊಂದಲ ಸೃಷ್ಟಿ ಮಾಡಿಕೊಳ್ಳೋದು ಸರಿಯಲ್ಲ. ಅವೆಲ್ಲವೂ ಕೂಡ ನಿವಾರಣೆ ಆಗ್ತಕ್ಕಂಥ ಸಂದರ್ಭ ಸನ್ನಿವೇಶ ಬರ್ತವೆ. ನೋಡಿ, ಒಂದು ನಿಮಿಷ, ಗುತ್ತಿಗೆದಾರರು ನಮಗೂ ಹಂಗೆ ಮಾಡಿದ್ರು, ನಮ್ಮನ್ನು ತೆಗೆದ್ರು. ಇವಾಗ ಅವ್ರನ್ನೂ ಮಾಡೋ ಅವ್ರನ್ನೂ ತೆಗಿತಾರೆ. ಏನಾಗಿದೆ? ಯಥಾರಾಜ ತಥಾ ಪ್ರಜೆ. ಯಾವುದು ಏನೂ ಇಲ್ಲದೆ ಗಾಳಿ ಆಡೋದಿಲ್ಲ. ನಮ್ಮಲ್ಲಿ ಏನೋ ಇದೆ ಅಂತ ಅಂದ್ಬಿಟ್ಟು ಅದಕ್ಕೆ ಭಾರಿ ಮೇಲೆ ಕೊಟ್ಟರು ಕಾಂಗ್ರೆಸ್ ಅವರು. ಇವಾಗ ಪುಣ್ಯಾತ್ಮರು ಅವ್ರೇನು ಹೇಳ್ತಾರೆ ಅನ್ನೋದನ್ನ ಅವರೇ ಅರ್ಥ ಮಾಡ್ಕೋಬೇಕು. ಅದನ್ನು ಬಿಟ್ಟು ಅವ್ರ ಸರ್ಕಾರದಲ್ಲಿ ಇರ್ತಕ್ಕಂಥ ಸಲಹೆಗಾರರೇ ಇದು ನಂಬರ್ 1 ಭ್ರಷ್ಟ ಸರ್ಕಾರ ಅಂತ ಅಂದ್ಬಿಟ್ಟು ಹೇಳ್ತಕ್ಕಂಥ ಸಂದರ್ಭ ಬಂದಿರುವಾಗ ಅವ್ರನ್ನ ಯಾಕೆ ನಾವು ಯೋಚನೆ ಮಾಡಬೇಕು? ಒಂದು ಸತ್ಯ, ಇಂಥ ಸರ್ಕಾರ ಇರಬಾರ್ದು.
ಸಿದ್ದರಾಮಯ್ಯನವರಂಥ ಒಬ್ಬ ಆಡಳಿತ ವ್ಯವಸ್ಥೆಯಲ್ಲಿ ಈ ರೀತಿಯಾಗಿ ಅವರು ನಡ್ಕೊಳ್ತಾರೆ, ಈ ರೀತಿಯಾಗಿ ಹೆಜ್ಜೆ ಆಗ್ತಾರೆ ಅಂತ ಕನಸಿನಲ್ಲೂ ಕಂಡಿರಲಿಲ್ಲ ನಾನು. ಅವ್ರ ಜೊತೆಯಲ್ಲಿ ನಾನು ಕೂಡ ಸುಮಾರು ವರ್ಷಗಳ ಕಾಲ ಶಾಸಕರಾಗಿ ಮಂತ್ರಿಯಾಗಿಯೂ ಕೂಡ ಕೆಲಸ ಮಾಡಿದ್ದೇನೆ. ಇದು ಸಿದ್ದರಾಮಯ್ಯನವ್ರ ಸರ್ಕಾರ ಅಂತ ಪದೇ ಪದೇ ನಾನು ಹೇಳ್ತೀನಿ. ಹಳೆ ಸಿದ್ದರಾಮಯ್ಯ ಇಲ್ಲ ಅಂತ, ಈ ಸಿದ್ದರಾಮಯ್ಯ ಯಾರೋ ಗೊತ್ತಿಲ್ಲ ಅನ್ನೋ ಮಟ್ಟಕ್ಕೆ ಆ ಪರಿಸ್ಥಿತಿಗೆ ಅವ್ರು ಬಂದೋಗಿದ್ದಾರೆ. ಥ್ಯಾಂಕ್ ಯು. ನಾನು ಇವತ್ತು ನೋಡಿದೆ, ನಾನು ಕೂಡ ನಮ್ಗೆ ಬಂದಿದೆ, ನಾನು ಈಗಾಗಲೇ ಅಧಿಕಾರಿಗಳಿಗೆ ಹೇಳಿದ್ದೀನಿ. ಸ್ವತಃ ನಾನು ಕೂಡ ಎಲ್ಲೆಲ್ಲಿ ಸಾಧ್ಯನೋ ಹೋಗ್ತಾ ಇದ್ದೀನಿ. ಕೇವಲ ಇಲ್ಲೊಂದೇ ಕಡೆ ಅಲ್ಲ, ನಾನು ನಾರ್ತ್ ಈಸ್ಟರ್ನ್ ಸ್ಟೇಟ್ಗೆ ಪದೇ ಪದೇ ಹೋಗ್ತಾ ಇರ್ತೀನಿ. ಅಲ್ಲೂ ಕೂಡ ಹೋಗ್ತೀನಿ, ಟ್ರೈನಲ್ಲೂ ಪ್ರಯಾಣ ಮಾಡ್ತೀನಿ, ಇಲ್ಲೂ ಮಾಡ್ತೀನಿ. ನೀವು ಏನು ಮೆರುಕು ಕೊಡ್ತೀರಿ, ಬರೀ ಹೇಳ್ಕೊಂಡು ತೋರಿಸ್ತಾ ಇದ್ದೀರಿ. ಯಾವುದಾದ್ರು ಅದು ಅಥೆಂಟಿಕೇಟೆಡ್ ಅಂತ ನಾನು ಬಾರಿ ಊಟ ನೋಡಿದೆ, ಬೆಳಿಗ್ಗೆ ನಾನು ನೋಡಿದೆ ಅದನ್ನ. ಹಾಗಾಗಿ ಇದ್ದರೆ ಇಂಥದ್ದನ್ನ ಸ್ವಾಗತ ಮಾಡ್ತೀವಿ. ಅಂಥ ಅವ್ಯವಸ್ಥೆ ಇದ್ದರೆ ಅದು ಸರಿಪಡಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ, ನಾವು ಮಾಡ್ತೀವಿ. PU ಫಲಿತಾಂಶದಲ್ಲಿ ಕಲ್ಯಾಣ ಕರ್ನಾಟಕದ ಕಲಬುರಗಿ ಮತ್ತು ಯಾದಗಿರಿ ಸುಮಾರು 50ರಷ್ಟು ಫಲಿತಾಂಶದೊಂದಿಗೆ ಕಟ್ಟಕಡೆಯ ಸ್ಥಾನಕ್ಕೆ ಬಂದು ನಿಂತಿದೆ. ಇದನ್ನು ನೋಡಿದಾಗ ನಿಜಕ್ಕೂ ದುರಾದೃಷ್ಟಕರ ಸಂಗತಿಯಾಗಿದೆ ಎಂದು ಬಿಜೆಪಿ ಪಕ್ಷದ ರಾಜ್ಯ ಮಾಧ್ಯಮ ವಕ್ತಾರರಾದ ಡಾಕ್ಟರ್ ಸುಧಾ ಹಲಕಾಯಿ ಕಳವಳ ವ್ಯಕ್ತಪಡಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಒಂದು ಪ್ರದೇಶ ಒಂದು ಸರಿಯಾದ ನಾಯಕತ್ವದ ಕೊರತೆಯಿಂದ, ದೂರದೃಷ್ಟಿ ಇಲ್ಲದ, ಬದ್ಧತೆ ಇಲ್ಲದ ನಾಯಕನ ಕಾರಣದಿಂದ, ರಾಜಕೀಯ ಶೈಕ್ಷಣಿಕ ವ್ಯವಸ್ಥೆ ಕಾರಣದಿಂದಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇಂತಹ ಪರಿಸ್ಥಿತಿ ಬಂದಿದೆ. ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಮತ್ತು ಮಿಕ್ಕ ಪ್ರದೇಶಗಳು ಎಲ್ಲ ರೀತಿಯಲ್ಲಿ ಅಭಿವೃದ್ಧಿಯ ಕಟ್ಟಕಡೆಯ ಸ್ಥಾನಕ್ಕೆ ಬಂದು ನಿಂತಿದೆ. ಇದಕ್ಕೆ ಕಾರಣ ಒಂದು ರಾಜಕೀಯ ಇಚ್ಛಾಶಕ್ತಿ ಅಲ್ಲದ ಒಂದು ಕುಟುಂಬದ 4 ದಶಕಗಳ ಕಾಲ ಆ ಪ್ರದೇಶದಿಂದ ಪುನಃ ಆಯ್ಕೆಯಾಗಿ ಬಂದರೂ ಕೂಡ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಅಸಮರ್ಥತೆ ಮತ್ತು ತಮ್ಮ ಅನಪೇಕ್ಷಿತ ರೀತಿಯಲ್ಲಿ ನಡವಳಿಕೆಯಿಂದಾಗಿ ಇಡೀ ಜಿಲ್ಲೆಯನ್ನು ಇಷ್ಟು ಹಿಂದಕ್ಕೆ ತಳ್ಳಲು ಕಾರಣವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಎಲ್ಲಾ ವಿಚಾರಗಳಲ್ಲಿ ಮೂಗು ತೋರಿಸುವ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸ್ವಂತ ಜಿಲ್ಲೆ ಇದು. ಇವತ್ತು ಇಷ್ಟು ದಮನೀಯ ಸ್ಥಿತಿಯಲ್ಲಿ ಶೈಕ್ಷಣಿಕವಾಗಿ ಇರುವಂತಾಗಿದ್ದು ನಿಜಕ್ಕೂ ಶೋಷಣೀಯ ಸಂಗತಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಒಂದು ಫೆದರ್ ಇನ್ ದ ಕ್ಯಾಪ್ ಅಂತ ಹೇಳಿಬಿಟ್ಟು ಎಲ್ಲ ವಿಷಯದಲ್ಲಿ ಕಟ್ಟ ಕಡೆಯ ಸ್ಥಾನ ಕಲಬುರಗಿ, ಕಟ್ಟ ಕಡೆಯ ಸ್ಥಾನ ಕಲಬುರಗಿ, ಕಟ್ಟ ಕಡೆಯ ಸ್ಥಾನ ಕಲಬುರಗಿ. ಇವತ್ತು ನೀವು ಕಲಬುರಗಿ ಜನತೆಗೆ ಉತ್ತರ ಕೊಡಬೇಕು, ಯಾಕೆ ಈ ಥರ ನಮ್ಮ ಕಲಬುರಗಿ ಡಿಸ್ಟ್ರಿಕ್ಟ್ ಸ್ಪೆಷಲಿ ಯಾಕೆ ಕಟ್ಟೆ ಕಡೆಯ ಸ್ಥಾನದಲ್ಲಿದೆ ಅಂತ ಹೇಳ್ಬಿಟ್ಟು, ಯಾವ ರೀತಿಯಿಂದ ಕೊರತೆ ಇದೆ. ಆರ್ಟಿಕಲ್ 371J ಬಂದ್ರೂ ಸಹ ಎಲ್ಲ ರೀತಿಯಿಂದ ನೀವು ಅದನ್ನು ಮೇಲೆ ಯಾಕೆ ಅದನ್ನು ತರಕ್ಕೆ ಬಿಡ್ತಾ ಇಲ್ಲ, ನೀವು ಯಾಕೆ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಕೊಡ್ತಾ ಇಲ್ಲ, ಯಾಕೆ ನಿಮ್ಗೆ ಈ ಭಾಗದ ಬಗ್ಗೆ ನೋವಾಗ್ತಾ ಇಲ್ಲ. ಸೆಕೆಂಡ್ ಇಯರ್ PUC ರಿಸಲ್ಟ್ಸ್ ನಮಗೆಲ್ಲರಿಗೂ ಗೊತ್ತು, ನಮ್ಮ ಮಕ್ಕಳು ಸೆಕೆಂಡ್ ಇಯರ್ PUC ರಿಸಲ್ಟ್, ಸೆಕೆಂಡ್ ಇಯರ್ PUC ಈಸ್ ಅ ಟರ್ನಿಂಗ್ ಪಾಯಿಂಟ್ ಆಫ್ ಸಂಬಡೀಸ್ ಲೈಫ್. ಸೆಕೆಂಡ್ ಇಯರ್ PUC ರಿಸಲ್ಟ್ ಚೆನ್ನಾಗಿ ಬಂದಿಲ್ಲ ಅಂದರೆ ಒಳ್ಳೆ ಇನ್ಸ್ಟಿಟ್ಯೂಷನಲ್ಲಿ ಅವರಿಗೆ ಅಡ್ಮಿಷನ್ ಹೇಗೆ ಸಿಗುತ್ತೆ, ಒಳ್ಳೆ ಇನ್ಸ್ಟಿಟ್ಯೂಷನಲ್ಲಿ ಅವ್ರು ಅಡ್ಮಿಷನ್ ಸಿಕ್ಕಿಲ್ಲ ಅಂತಂದರೆ ಅವರು ಹೇಗೆ ಬೆಳೀತಾರೆ ಹೇಳಿ, ಜಾಬ್ ಆಪರ್ಚುನಿಟೀಸ್ ಹೇಗೆ ಬರುತ್ತೆ ಅವರಿಗೆ, ಕ್ಯಾಂಪಸ್ ಇಂಟರ್ವ್ಯೂಸ್ ಹೇಗಾಗುತ್ತೆ, ಅವ್ರಿಗೆ ಯಾವುದು ದೇ ವಿಲ್ ನಾಟ್ ಗೋಯಿಂಗ್ ಟು ಎನಿ ಪ್ರೊಫೆಷನಲ್ ಕಾಲೇಜ್ ಎಟ್ ಆಲ್. 50% ರಿಸಲ್ಟ್ ಎದಕ್ಕಂತಾರ್ರಿ? ಗುಡ್ ಇನ್ಸ್ಟಿಟ್ಯೂಷನಲ್ಲಿ ಅಡ್ಮಿಷನ್ ಸಿಗಂಗಿಲ್ಲ, ಗುಡ್ ಕಾರ್ಪೊರೇಟ್ ಇದರಲ್ಲಿ ಅವ್ರಿಗೆ ಜಾಬ್ ಸಿಗಂಗಿಲ್ಲ, ಎಲ್ಲಿ ಹೋಗ್ಬೇಕಾ ಮಕ್ಕಳು? ಯಾರೋ ಮಾಡಿದ ತಪ್ಪಿಗೆ ಯಾರೋ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ, ಮಕ್ಕಳು ಅನುಭವಿಸ್ತಾ ಇದ್ದಾರೆ, ಅವ್ರ ತಂದೆ ತಾಯಿಗಳು ಅನುಭವಿಸ್ತಾ ಇದ್ದಾರೆ, ಇಲ್ಲಿನ ಜನ ಅನುಭವಿಸ್ತಾ ಇದ್ದಾರೆ. ಬೇರೆ ವಿಷಯದ ಬಗ್ಗೆ ಎಲ್ಲ ಮಾತಾಡೋ ಬದಲು ಪ್ಲೀಸ್ ಕೈಂಡ್ಲಿ ಕಾನ್ಸಂಟ್ರೇಟ್ ಆನ್ ಆರ್ ಡಿಸ್ಟ್ರಿಕ್ಟ್. ಲಾಸ್ಟ್ ಟೈಮ್ ನಮ್ಮ SSLC ರಿಸಲ್ಟೇ ಲಾಸ್ಟ್ ಬಂದಿತ್ತು. BJP ಪಾರ್ಟಿ ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ 27th ಪ್ಲೇಸಲ್ಲಿತ್ತು. ಆವಾಗ ನಾವು ವಿಷನ್ 2050 ಅಂತ ಮಾಡಿದ್ವಿ. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮುರುಗೇಶ್ ನಿರಾಣಿ ಸರ್ ಇದ್ದಾಗ ಅವಾಗನೇ ನಮ್ಮದು ಶಿಕ್ಷಣ ಇಷ್ಟು ಕಡಿಮೆ ಇದೆ ಅಂತ ಹೇಳಿಬಿಟ್ಟು ವಿಷನ್ 2050 ಅಂತ ಮಾಡಿದ್ವಿ. ನೀವು ಏನು ಮಾಡಿದ್ದೀರಾ ಆ ಥರ? 10th ಸ್ಟ್ಯಾಂಡರ್ಡ್ ರಿಸಲ್ಟ್ ಬಂದಮೇಲೆ ಆದರೂ ನೀವು ಯೋಚನೆ ಮಾಡಬೇಕಾಗಿತ್ತು, ಒಂದು ಏನಾದರೂ ಸ್ಪೆಷಲ್ ಪ್ರೋಗ್ರಾಮ್ ಮಾಡಿದ್ದೀರಾ? ಯಾವುದೂ ಮಾಡಿಲ್ಲ ಇದ್ರ ಬಗ್ಗೆ. ಇದೇ ರೀತಿ ಬೇರೆ ಜಿಲ್ಲೆಗಳಾದಲ್ಲ, ಹಾಸನ ಮೈಸೂರು ಆ ಕಡೆ ಎಲ್ಲ ಆದಾಗ ಅವರೆಲ್ಲ ಏನು ಮಾಡಿದರು, ಒಂದು ಶಿಕ್ಷಕರು ಒಂದು ಪ್ರಮಾಣ ತೊಗೊಂಡಿದ್ರು, ನಮ್ಮ ಜಿಲ್ಲೆಯ ಮಕ್ಕಳಿಗೆ ನಾವು ವಿಲ್ ಸಿ ಟು ದಟ್ ದೇ ಕಮ್ ಅಪ್ ವಿತ್ ಗುಡ್ ರಿಸಲ್ಟ್ಸ್ ಅಂತ. ಅವ್ರದ್ದೇ ಆದಂಥ ಒಂದು ಕಮಿಟಿ ಮಾಡಿಬಿಟ್ಟು ಮಾರ್ನಿಂಗ್ ವೇಕಪ್ ಕಾಲ್ ಅಂತ ಮಾಡಿಬಿಟ್ಟು 10 ಸ್ಟೂಡೆಂಟ್ಸ್ ಒಂದು ಗ್ರೂಪ್ ಮಾಡಿ ಒಂದು ಟೀಚರಿಗೆ ಒಬ್ರಿಗೆ ಅಸೈನ್ ಮಾಡಿಬಿಟ್ಟು ಬೆಳಗ್ಗೆ 5 ಗಂಟೆಗೆ ಎಬ್ಬಿಸಿ ಅವ್ರಿಗೆ ಒಂದು ಅಸೈನ್ಮೆಂಟ್ ಕೊಟ್ಟು ಸಾಯಂಕಾಲ ಪೇರೆಂಟ್ಸಿಗೆ ಮಾತಾಡಿ ಈ ಥರ ಯಾವುದಾದ್ರೂ ಒಂದು ಪ್ರೋತ್ಸಾಹ ಕೆಲಸ ಮಾಡಿದ್ದೀರಾ?
ಪರೀಕ್ಷೆ ಪೇ ಚರ್ಚೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಪ್ರಧಾನಮಂತ್ರಿಯವರು ಮಾಡಿದರೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಇಲ್ಲಿನ ವಸ್ತುವಾರಿ ಮಂತ್ರಿಗಳು ಪ್ರಧಾನಮಂತ್ರಿಯವರಿಗೆ ಜ್ಞಾನ ಕೊಡ್ತಾರೆ, ಉಪದೇಶ ಮಾಡ್ತಾರೆ, ಅಮಿತ್ ಶಾಜಿ ಅವರಿಗೆ ಕೊಡ್ತಾರೆ. ಅದ್ರ ಬದಲು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸಲುವಾಗಿ ಸ್ವಲ್ಪ ಆದರೂ ಯೋಚನೆ ಮಾಡಬೇಕಾಗಿತ್ತು. ಇವತ್ತು ತಮ್ಮ ಕುಟುಂಬ ಹೇಗೆ 40 ವರ್ಷದಲ್ಲಿ ಬೆಳೆದು ನಿಂತಿದೆ, ಇದನ್ನು ಕಲ್ಯಾಣ ಕರ್ನಾಟಕ, ಕಲಬುರಗಿ ಸ್ಪೆಷಲಿ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲಾಗಿರೋದ್ರಿಂದ ಇದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗಿತ್ತು. ಇದನ್ನು ನಿಮ್ಮ ಕುಟುಂಬ ಅಂತ ಅಂದ್ಕೊಂಡು ನೀವು ಇದ್ರ ಬಗ್ಗೆ ಕಾಳಜಿ ಕಾಕ್ಲತೆ ವಹಿಸಿ ಅದನ್ನು ಅಷ್ಟೇ ಎತ್ತರಕ್ಕೆ ಬೆಳೆಸಬೇಕಾಗಿತ್ತು. ಯಾಕೆ ಎಲ್ಲ ವ್ಯವಸ್ಥೆಗಳಲ್ಲಿ ಕುಸಿದು ಹೋಗಿದೆ. ಯಾರು ನೋಡಿದ್ರು ಕಲ್ಯಾಣ ಕರ್ನಾಟಕ ಅಲ್ಲಿ ಬಿಸಿಲಿದೆ, ಕಲಬುರಗಿಯಲ್ಲಿ ಬಿಸಿಲಿದೆ, ಅಲ್ಲಿ ಶಿಕ್ಷಣ ಕಡಿಮೆ, ಅಲ್ಲಿ ಲಾ ಅಂಡ್ ಪತ್ರಕರ್ತ ನಾಗಯ್ಯ ಸ್ವಾಮಿ ಅವರಿಗೆ ಬೆದರಿಕೆ ಹಾಕಿ ಮಾನಸಿಕ ಕಿರುಕುಳ ನೀಡಿ ಅವರ ಸಾವಿಗೆ ಕಾರಣರಾಗಿರುವ ಅಳ್ಳೊಳ್ಳಿ ಗ್ರಾಮ ಪಂಚಾಯತ್ ಪಿಡಿಒ ದೇವೇಂದ್ರ ಭಾಲ್ಕಿ ಅವರನ್ನು ಸೇವೆಯಿಂದ ಅಮಾನತುಗೊಳಿಸಿ ಮೃತ ಪತ್ರಕರ್ತನ ಕುಟುಂಬಕ್ಕೆ ಸರ್ಕಾರದಿಂದ 50 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡಬೇಕೆಂದು ಒತ್ತಾಯಿಸಿ ಕಾಳಗಿಯಲ್ಲಿ ತಾಲೂಕಾ ಪತ್ರಕರ್ತರ ಸಂಘದಿಂದ ತಹಸೀಲ್ದಾರ್ ಘಮಾವತಿ ರಾಠೋಡ್ ಅವರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು. ಪತ್ರಕರ್ತರಾದ ದಿವಂಗತ ನಾಗಯ್ಯ ಸ್ವಾಮಿ ಅವರ ಸಾವಿಗೆ ಕಾರಣರಾಗಿರುವ ಪಿಡಿಒ ದೇವೇಂದ್ರ ಭಾಲ್ಕಿ ಅವರನ್ನು ಸೇವೆಯಿಂದ ವಜಾಗೊಳಿಸಿ ಈ ಪ್ರಕರಣ ಪತ್ರಕರ್ತರಿಗೆ ಭಯ ಹಾಕಿರುವ ಅಧಿಕಾರಿಗಳಿಗೆ ಪಾಠವಾಗಬೇಕು, ಇನ್ನು ಮೃತರ ಕುಟುಂಬಸ್ಥರಿಗೆ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿ ತಹಸೀಲ್ದಾರ್ ಘಮಾವತಿ ರಾಠೋಡ್ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ತಾಲೂಕಾ ಅಧ್ಯಕ್ಷರಾದ ನಾಗರಾಜ್ ಗದ್ದಿ, ಸೂರ್ಯಕಾಂತ್ ಕಟ್ಟಿಮನಿ, ಶ್ರೀಶೈಲ್, ಭೀಮರಾಯ ಕುಡ್ಡಳ್ಳಿ, ಶಿವಕುಮಾರ್ ಗುತ್ತೇದಾರ್, ಶರಣು ಬಂಟನಹಳ್ಳಿ ಸೇರಿದಂತೆ ಇತರರು ಇದ್ದರು. ಶ್ರೀಶೈಲ್ ತೇಗಲ್ತಿಪ್ಪಿ, ಆನ್ ಸ್ಪಾಟ್ ನ್ಯೂಸ್, ಕಾಳಗಿ. ನಾಗಯ್ಯ ಸ್ವಾಮಿ ಅವರಿಗೆ ಬೆದರಿಕೆ ಹಾಕಿ ಮಾನಸಿಕ ಕಿರುಕುಳ ನೀಡಿ ಅವರ ಸಾವಿಗೆ ಕಾರಣವಾಗಿರುವ ಅಳ್ಳೊಳ್ಳಿ ಗ್ರಾಮ ಪಂಚಾಯತ್ ಪಿಡಿಒ ದೇವೇಂದ್ರಪ್ಪ ಭಾಲ್ಕಿ ಅವರನ್ನು ಸೇವೆಯಿಂದ ಸಂಪೂರ್ಣ ವಜಾಗೊಳಿಸಿ ಮೃತ ಪತ್ರಕರ್ತರ ಕುಟುಂಬಕ್ಕೆ ಸರ್ಕಾರದಿಂದ 50 ಲಕ್ಷ ರೂಪಾಯಿ ಪರಿಹಾರ ಒದಗಿಸಿ ಅವರ ಮನೆಯವರಿಗೆ ಸರ್ಕಾರಿ ಕೆಲಸ ಕೊಡಿಸಿ ಹಾಗೆ ಅವರ ಮಕ್ಕಳಿಗೆ ಸರ್ಕಾರ ಸಂಪೂರ್ಣ ವಿದ್ಯಾಭ್ಯಾಸ ವೆಚ್ಚವನ್ನು ಭವಿಷ್ಯ ಅವರಿಗೆ ನೆರವಾಗಬೇಕಂತ ಈ ಸಂದರ್ಭದಲ್ಲಿ ಕೇಳಿ ಈ ಮೇಲೆ ಕಾಣಿಸಿದಂತೆ ಸಾಹಿತಿ ಪತ್ರಕರ್ತ ನಾಗಯ್ಯ ಸ್ವಾಮಿ ಅಲ್ಲೂರು ಬಿ ಅವರು ಜೀವನೋದ್ದಕ್ಕೂ ಸಮಾಜ ಸೇವೆಯನ್ನು ಮಾಡುತ್ತಾ ಜನಾನುರಾಗಿಯಾಗಿ ಪತ್ರಕರ್ತರಾಗಿ ಚಿತ್ತಾಪುರ ತಾಲೂಕು ಅನ್ನದೇ ಕಲಬುರಗಿ ಜಿಲ್ಲೆಯ ಖ್ಯಾತರಾಗಿದ್ದಾರೆ. ಎಲೆಮೆರೆಯ ಕಾಯಿಯಂತೆ ಅತ್ಯಂತ ಪ್ರಾಮಾಣಿಕ ಪತ್ರಕರ್ತನಾಗಿ ಸುಮಾರು 35 ವರ್ಷಗಳಿಂದ ಸಂಯುಕ್ತ ಕರ್ನಾಟಕ ಪತ್ರಿಕೆ, ವಿಜಯ ಕರ್ನಾಟಕ ಪತ್ರಿಕೆ, ಕ್ರಾಂತಿ ಮೊದಲಾದ ದಿನಪತ್ರಿಕೆಯಲ್ಲಿ ವರದಿಗಾರರಾಗಿ ಸೇವೆ ಸಲ್ಲಿಸುತ್ತಿದ್ದು ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಾಗಾವಿ ನಾಡಿನ ಹಿರಿಮೆ ಎತ್ತಿ ಹಿಡಿದಿದ್ದಾರೆ. ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಕೇಳಿದ ಮಾಹಿತಿಯನ್ನು ಪಿಡಿಒ ಅವರು ನೀಡದೇ ಇರುವಾಗ ಪ್ರಶ್ನಿಸಿದಾಗ ಪಿಡಿಒ ದೇವೇಂದ್ರಪ್ಪ ಭಾಲ್ಕಿ ಅವರು ಪತ್ರಕರ್ತ ನಾಗಯ್ಯ ಸ್ವಾಮಿ ಅವರಿಗೆ ಬೆದರಿಕೆ ಹಾಕಿ ಕಿರುಕುಳ ನೀಡಿದಲ್ಲದೆ ಮಾನಸಿಕ ಹಿಂಸೆ ನೀಡಿದ್ದಾನೆ. ಇದರಿಂದಾಗಿ ಮಾನಸಿಕವಾಗಿ ಕುಗ್ಗಿದ ಸೂಕ್ಷ್ಮ ಮನಸ್ಸಿನಿಂದ ನಾಗಯ್ಯ ಸ್ವಾಮಿ ಆಘಾತಕ್ಕೊಳಗಾಗಿ ಅನಾರೋಗ್ಯಕ್ಕೆ ಈಡಾಗಿದ್ದು ಕಲಬುರಗಿ ಜಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ದಿನಾಂಕ 5/4/2025 ರಾತ್ರಿ 8 ಗಂಟೆಗೆ ಕೊನೆ ಉಸಿರೆಳೆದಿದ್ದಾರೆ. ಪ್ರಯುಕ್ತ ಪತ್ರಕರ್ತನಾದ ನಾಗಯ್ಯ ಸ್ವಾಮಿಯ ಸಾವಿಗೆ ಕಾರಣ ಆಗಿರುವ ಪಿಡಿಒ ದೇವೇಂದ್ರಪ್ಪ ಭಾಲ್ಕಿ ಅವರನ್ನು ಸೇವೆಯಿಂದ ವಜಾಗೊಳಿಸಿ ಈ ಪ್ರಕರಣ ಪತ್ರಕರ್ತರಿಗೆ ಬೆದರಿಕೆ ಹಾಕುವ ಅಧಿಕಾರಿಗಳಿಗೆ ಪಾಠ ಕಲಿಸಬೇಕು. ಬೇಡಿಕೆಗಳು: ಒಂದನೇದು, ಚಿತ್ತಾಪುರ ತಾಲೂಕಿನ ಅಳ್ಳೊಳ್ಳಿ ಗ್ರಾಮ ಪಂಚಾಯತಿ ಪಿಡಿಒ ದೇವೇಂದ್ರಪ್ಪ ಭಾಲ್ಕಿ ಅವರನ್ನು ಸೇವೆಯಿಂದ ವಜಾಗೊಳಿಸಬೇಕು ಹಾಗೂ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು. ಎರಡನೇದು, ನಾಗಯ್ಯ ಸ್ವಾಮಿ ಅಲ್ಲೂರು ಬಿ ಅವರ ಕುಟುಂಬಕ್ಕೆ ಸರ್ಕಾರದಿಂದ 50 ಲಕ್ಷ ರೂಪಾಯಿ ಪರಿಹಾರವನ್ನು ಒದಗಿಸಬೇಕು. ಮೂರನೇದು, ನಾಗಯ್ಯ ಸ್ವಾಮಿ ಅವರ ಪತ್ನಿಗೆ ಸರ್ಕಾರಿ ಸೇವೆಗೆ ನೇಮಕಾತಿ ಮಾಡಿಕೊಳ್ಳಬೇಕು. ನಾಲ್ಕನೇದು, ರಾಜ್ಯದಲ್ಲಿ ವಕೀಲರಿಗೆ ಮತ್ತು ವೈದ್ಯರಿಗೆ ಹೇಗೆ ಕಾನೂನು ರೂಪಿಸಿದ್ದಾರೋ, ರಕ್ಷಣೆ ಕಾನೂನು ರೂಪಿಸಿದ್ದಾರೋ ಅದರಂತೆ ಜಿಲ್ಲಾ ಮತ್ತು ಗ್ರಾಮೀಣ ಭಾಗದಲ್ಲಿ ಸೇವೆ ಸಲ್ಲಿಸುತ್ತಿರುವ ಪತ್ರಕರ್ತರಿಗೆ ಸರ್ಕಾರದಿಂದ ನಮಗೆ ರಕ್ಷಣೆ ನೀಡಬೇಕು. ಕಮಲಾಪುರ ತಾಲೂಕಿನ ಜವಳಗ ಬಿ ಗ್ರಾಮದಲ್ಲಿ ಶ್ರೀ ಹಜರತ್ ಬಾಲೇಸಾಬ ದೇವರ ಜಾತ್ರಾ ಮಹೋತ್ಸವದ ಹಿನ್ನೆಲೆಯಲ್ಲಿ 3 ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜವಳಗ ಜಾತ್ರಾ ಸಮಿತಿಯ ಅಧ್ಯಕ್ಷರಾದ ರಾಜ್ಕುಮಾರ್ ಪಾಟೀಲ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಏಪ್ರಿಲ್ 12ರಂದು ಶನಿವಾರ ಬೆಳಗ್ಗೆ 7 ಗಂಟೆಗೆ ಶ್ರೀ ಹನುಮಾನ ದೇವರಿಗೆ ಅಭಿಷೇಕ, ನಂತರ ಸಾಯಂಕಾಲ 6 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಧಾರ್ಮಿಕ ಸಭೆ ಜರುಗುವುದು. ಈ
ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು ಹಾಗೂ ಗಣ್ಯ ವ್ಯಕ್ತಿಗಳು ಭಾಗಿಯಾಗಲಿದ್ದಾರೆ. ನಂತರ ರಾತ್ರಿ 10 ಗಂಟೆಯಿಂದ 12 ಗಂಟೆವರೆಗೆ ಗಂಧ ಏರಿಸುವ ಕಾರ್ಯಕ್ರಮ ಜರುಗುವುದು. ನಂತರ ಏಪ್ರಿಲ್ 13ರಂದು ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 7 ಗಂಟೆವರೆಗೆ ಶ್ರೀ ಹಜರತ್ ಬಾಲೇಸಾಬ್ ದೇವರಿಗೆ ಗ್ರಾಮಸ್ಥರಿಂದ ನೈವೇದ್ಯ ಕೊಡುವ ಕಾರ್ಯಕ್ರಮ ಮತ್ತು ನಂತರ ರಾತ್ರಿ 9 ಗಂಟೆಯಿಂದ ಬೆಳಗಿನ ಜಾವ 4 ಗಂಟೆವರೆಗೆ ಸಾನಿ ಮೆಲೋಡಿಯಸ್ ತಂಡದವರಿಂದ ಸಂಗೀತ ಹಾಗೂ ರಸಮಂಜರಿ ಕಾರ್ಯಕ್ರಮ ಮತ್ತು ಬೆಂಗಳೂರಿನ ತಂಡದವರಿಂದ ನೃತ್ಯ ಕಾರ್ಯಕ್ರಮ ಜರುಗಲಿದೆ ಎಂದರು. ಎಲ್ಲ ಸಮಾಜ ಜನ ಕಲ್ತು ಇನ್ನು ಯಾವುದು ಭೇದ ಭಾವ ಇಲ್ಲದೆ ಹಜರತ್ ಬಾಲಾಸಾಬ್ ನಮ್ಮ ಊರಿಗೆ ಒಂದು ದೊಡ್ಡ ದೇವಸ್ಥಾನ ಅದರದು ಎಲ್ಲ ಅವರು ಒಗ್ಗೂಟಿ ಪ್ರತಿ ವರ್ಷ ಜಾತ್ರಾ ಮಾಡ್ತಾರೆ. 12ನೇ ತಾರೀಕು ಸರ್, 12ನೇ ತಾರೀಕು ಗಂಧ ಕಾರ್ಯಕ್ರಮ ಇರ್ತದೆ, ಧಾರ್ಮಿಕ ಸಭೆ 12ನೇ ತಾರೀಕು. ಮತ್ತು 13ನೇ ತಾರೀಕು ದೀಪೋತ್ಸವ ಹಾಗೂ ರಸಮಂಜರಿ ಕಾರ್ಯಕ್ರಮ ಜರುಗುತ್ತದೆ. 14ನೇ ತಾರೀಕನಕರ ಭಜನಾ ಅದರ ಭಜನಾ ಮತ್ತು ಕುಸ್ತಿ ರೀ. ಅದಕ್ಕೆ ಈ ನಮ್ಮ ಜಾತ್ರಾ ಕಾರ್ಯಕ್ರಮಕ್ಕೆ ಮಹಾರಾಷ್ಟ್ರ ಮತ್ತು ಆಂಧ್ರ ಸುತ್ತಮುತ್ತಲಿನ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಕ್ತಾದಿಗಳು ಭಾಗವಹಿಸ್ತಾರೆ. ಅದಕ್ಕೆ ಈ ಕಾರ್ಯಕ್ರಮ ಎಲ್ಲ ಯಶಸ್ವಿಗಳಂತ ಪತ್ರಿಕೆ ಪ್ರಕಟಣೆ ಬರಲ್ಲ ಅಂತೇಳಿ ನಮಸ್ಕಾರ. ಎಷ್ಟೆಲ್ಲ ರಾಜಕೀಯ ಗಣ್ಯ ವ್ಯಕ್ತಿಗಳು ಬರ್ತಾರೆ, ಮಠಾಧೀಶರು ಬರ್ತಾರೆ, ಗೆಸ್ಟ್ಗಳ ಹೆಸರು ನಾಳೆ 12ನೇ ತಾರೀಕು ಮಠಾಧೀಶರು ಬರ್ತಾರೆ ಸರ್. ಧಾರ್ಮಿಕ ಸಭೆ ಈ ರೀತಿ ಸರ್ ಕಾಂಪ್ಲೆಕ್ಸ್ ಜಾತ್ರೆ ಸೇಡಂ ತಾಲೂಕಿನ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಎಂದು ಸಾಮಾಜಿಕ ಕಾರ್ಯಕರ್ತ ಅಶೋಕ್ ಕುಮಾರ್ ಶ್ರೀವಂತ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮಳಖೇಡದ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿಯು 1980-81ರಿಂದ 2023-24ರವರೆಗಿನ ಎಲ್ಲಾ ಸಿಮೆಂಟ್ ಉತ್ಪಾದನಾ ಘಟಕಗಳು, ವಸತಿ ಸಮುಚ್ಚಯಗಳು ಕೃಷಿಯೇತರ ಜಮೀನಾಗಿ ಪರಿವರ್ತಿಸದೆ ಮತ್ತು 2010-11ರಿಂದ ಕಂಪನಿ ಮುಂಚಿತವಾಗಿ ಅನುಮತಿ ಪಡೆಯದೆ ನಗರ ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ತಾಂತ್ರಿಕ ಅನುಮೋದನೆ ಪಡೆಯುವುದಕ್ಕಿಂತ ಮುಂಚಿತವಾಗಿ ಮಳಖೇಡ ಗ್ರಾಮ ಪಂಚಾಯತ್, ಉಡುಗಿ ಗ್ರಾಮ ಪಂಚಾಯತ್ ಕಾರ್ಯಾಲಯಗಳಿಂದ ಕಟ್ಟಡ ಮತ್ತು ಯಂತ್ರೋಪಕರಣಗಳ ಸ್ಥಾಪನೆ ಪರವಾನಗಿ ಪಡೆಯುವುದಕ್ಕಿಂತ ಮುಂಚಿತವಾಗಿ ನಿರ್ಮಾಣ ಮಾಡಿದ್ದು ಮತ್ತು ಕಾಯ್ದೆಯ ನಿಯಮಗಳನ್ನು ಗಾಳಿಗೆ ತೂರಿ ಬೃಹತ್ ಕಟ್ಟಡಗಳ ನಿರ್ಮಾಣ ಮತ್ತು ಯಂತ್ರೋಪಕರಣಗಳ ಸ್ಥಾಪನೆ ಮಾಡಿದೆ. ಎಲ್ಲಾ ಕಟ್ಟಡಗಳು ಮತ್ತು ಯಂತ್ರೋಪಕರಣಗಳನ್ನು ತೆರವುಗೊಳಿಸಿ ಎಲ್ಲಾ ಜಮೀನು ಸರ್ಕಾರ ವಾಪಸ್ ಪಡೆದು ಸರ್ಕಾರಿ ಜಮೀನು ಎಂದು ಬದಲಾಯಿಸಿ ಕಂಪನಿಯ ಮಾಲೀಕನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಸದರಿ ಕಂಪನಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಎಂದು ಆಗ್ರಹಿಸಿದರು. ಮಾಡ್ಕೊಂಡು ಬಂದಿದ್ದೇನೆ ಸರ್ ನಾನು. ಈಗ ಎಲ್ಲರೂ ಹೇಳ್ತಾರ ಕಂಪ್ನಿ ದೆಹಲಿನಿಂದ ತೋತಾರ, ಬೆಂಗಳೂರಿನಿಂದ ತೋತಾರ ಅಂತ ಹೇಳ್ತಾರೆ. ಆದ್ರೆ ಕಲಬುರಗಿ ಜಿಲ್ಲೆಯಲ್ಲಿರೋ ಎಲ್ಲ ಸಿಮೆಂಟ್ ಕಂಪ್ನಿಗಳ ಪೈಕಿ ಈ ನನ್ನ ಹತ್ರ ಇರೋ ಡಾಕ್ಯುಮೆಂಟ್ ಪ್ರಕಾರ ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ, ಶ್ರೀ ಸಿಮೆಂಟ್ ಕಂಪ್ನಿ, ಚೆಟ್ಟಿನಾಡು, ಸಾಗರು ಮತ್ತು ಓವರ್ ಕಂಪ್ನಿ ಎಲ್ಲ ಕಂಪ್ನಿಗಳು ಇಲ್ಲಿಗಲ್ಲ ಅವು ಸರ್. ಏನು ಮಾಡಿದ್ದಾರೆ ಸರ್, ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟ್, ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಆ್ಯಕ್ಟ್ ಮತ್ತು ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಮತ್ತು ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಇವೆಲ್ಲ ವೈಲೇಷನ್ ಮಾಡಿದ್ದಾರೆ ಸರ್. ಇಲ್ಲಿ ಬಂದಿದ್ದು ಮೂಲ ಉದ್ದೇಶ ಏನಂದ್ರೆ, ಮೊದಲೇ ಮಾತಿಗೆ ಪರಿಸರ ಅಂತವ್ರು ಹಾಳು ಮಾಡತ್ತಾರೆ. ಪರಿಸರ ಬಗ್ಗೆ ನಾನು 15 ವರ್ಷ ಹಿಡಿದು ದಾಖಲೆಗಳ ಸಮೇತ ನಾನು ಯಾವಾಗ ಪಬ್ಲಿಕ್ ಹಿಯರಿಂಗ್ ಆಗ್ತಾವೆ ಅವಾಗ ಕಂಡಕ್ಟ್ ಮಾಡಿ ನಾನು ಕಂಪ್ನಿಗಳು ಬ್ಯಾಡ್ ಅಂತ ತಿಳ್ಕೊಂಡು ಅಬ್ಜೆಕ್ಷನ್ ಮಾಡಿದ್ರೆ ಅದ್ರ ಬರೀ ಇಲ್ಲೇ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಮತ್ತು ಇಲ್ಲೇ DC ಆಫೀಸ್ನಲ್ಲೇ ಕೊಳಿತಾ ಇದ್ದೇವ್ರಿ ಫೈಲ್. ಯಾರೂ ಆ್ಯಕ್ಷನ್ ತೊಂದಿಲ್ಲ. ಸಿಕ್ಕಾಪಟ್ಟೆ ಕಂಪ್ನಿಗಳು ಬರೋದ್ರಿಂದ ಮತ್ತು ಇನ್ನು ಮುಂದಿನ ದಿನಗಳು ಇನ್ನೂ ಹೆಚ್ಚಿಗೆ ಪರ್ಮಿಷನ್ ಕೊಡ್ತಾಯಿದ್ದಾರೆ. ಅವು ಟ್ಯಾಕ್ಸ್ ಅಂತೂ ಮುಂಚೆನೇ ಇಲ್ಲ. ಅದು ಏನು ಕರ್ನಾಟಕ ಪಂಚಾಯತ್ ರಾಜ್ ಆ್ಯಕ್ಟ್ ಪ್ರಕಾರ ಏನು ಕ್ಯಾಲ್ಕುಲೇಟ್ ಮಾಡಿ ತೊಗೋಬೇಕು, ಅಲ್ಲಿ ಜನಪ್ರತಿನಿಧಿಗಳು ಮತ್ತು ಸರ್ಕಾರನೂ ಇನ್ವಾಲ್ವ್ ರೀ ಇದರಲ್ಲಿ. ಟ್ಯಾಕ್ಸ್ನಲ್ಲಿ ಏನು ಮಾಡಿದ್ದಾರೆ ಅವರು, ಈಗ ರೀಸೆಂಟಾಗಿ ಒಂದು ಇದು ಮಾಡಿದ್ದಾರೆ ಅವರು, ಟ್ಯಾಕ್ಸ್ ಫಿಕ್ಸೇಷನ್ ಮಾಡಿದ್ದಾರೆ. ಅದು 45 ಲಕ್ಷ ಮತ್ತು ಅದಕ್ಕೂ ಇನ್ನಿತರ ಸೆಸ್ಸುಗಳನ್ನು ಸೇರಿಸಿ 1 ಕೋಟಿ ಮಾಡಿದ್ದಾರೆ. ಅದು ನಿಜವಾಗಿ ನೋಡ್ಬೇಕಂದ್ರೆ ಅದೇ ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆಯಲ್ಲ ಸರ್, ಇಲ್ಲಿ ಅದು ಏನಿದೆ 1,500 ಎಕರೆ ಅಲ್ಲಿ 7 ಕೋಟಿ ಟ್ಯಾಕ್ಸ್ ಕಟ್ತಾರೆ ಸರ್. ಅದು ನಾವು ಅನ್ಬೋದು, ಅದು ಏನು ಬೇರೆ ಏರಿಯಾ ಇರ್ಬೋದು, ಮುನ್ಸಿಪಾಲ್ಟಿ ಏರಿಯಾ ಇರ್ಬೋದು ಅಥವಾ ಕಾರ್ಪೊರೇಷನ್ ಇರ್ಬೋದು, ಟ್ಯಾಕ್ಸ್ನಲ್ಲಿ ವೇರಿಯೇಷನ್ ಇರ್ತದೆ. ಆದ್ರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತದೆ ಸರ್. ಅದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆಯಲ್ಲ ಸರ್, ಅದು ಅಣ್ಣೇಶ್ವರ ಗ್ರಾಮ ಪಂಚಾಯತ್ ಅಂತ ಬರ್ತದೆ ಸರ್. ಅದರಲ್ಲಿ 1,500 ಎಕರೆಗೆ 6.5 ಕೋಟಿ ಟ್ಯಾಕ್ಸ್ ವಸೂಲು ಮಾಡ್ತಾರೆ ಸರ್ ಅವರು. ರಾಷ್ಟ್ರೀಯ ಸಿಮೆಂಟ್ ಕಂಪ್ನಿ 3,300 ಎಕರೆ ಇದೆ ಸರ್ ಟೋಟಲ್. ಅವ್ರು ಎಷ್ಟು ವಸೂಲು ಮಾಡಬೇಕಿತ್ತು ಸರ್? ಬೆಂಗಳೂರಿನಿಂದ ಏನು ಮಾಡ್ತಾರೆ, ಡೈರೆಕ್ಟರ್ ಬಂದು ನಾವು ಟ್ಯಾಕ್ಸ್ ಇದು ಮಾಡ್ತೀವಿ ಅಂತ ಹೇಳಿ ಬಂದು 45 ಲಕ್ಷಕ್ಕೆ ಮಾಡಿ ಇನ್ನಿತರ ಸೆಸ್ಗಳು ಸೇರಿಸಿ 1 ಕೋಟಿ ಮಾಡಿ ಹೋಗಿಬಿಟ್ಟಿರ್ದವ್ರು.
ಮೊನ್ನೊಬ್ಬರು ನಮ್ಮ ಇವ್ರು ಹೋದ್ರೆ ರಿಟೈರ್ಮೆಂಟ್ ಆದ್ರಿ ಅವರು. ಅಂದರೆ ಈ ರೀತಿ ಅನ್ನೋದ್ರಿ ಸರ್ಕಾರ ಎಷ್ಟು 15 ವರ್ಷ ಹಿಡಿದು ಬರೀಲತ್ತೀನಿ ರೀ ನಾನು, ಯಾವುದೂ ಆ್ಯಕ್ಷನ್ ಇಲ್ಲ ಟ್ಯಾಕ್ಸ್ ಬಗ್ಗೆ. ಇವರು ಬರೀ ಬೊಲೆರೋ ಹಾಗೂ ಸಾರಿಗೆ ಬಸ್ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು ಸ್ಥಳದಲ್ಲೇ 4 ಸಾವನ್ನಪ್ಪಿರುವಂತಹ ಘಟನೆ ಯಾದಗಿರಿ ಜಿಲ್ಲೆಯ ಶಹಪುರ ತಾಲೂಕಿನ ಮದರ್ಕಿ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ 150ರಲ್ಲಿ ನಿನ್ನೆ ರಾತ್ರಿ ನಡೆದಿದೆ. ಯಾದಗಿರಿ ತಾಲೂಕಿನ ವರಕನಹಳ್ಳಿ ಗ್ರಾಮದವರಾದ ಬೊಲೆರೋ ಚಾಲಕ 30 ವರ್ಷದ ಶರಣಪ್ಪ, 19 ವರ್ಷದ ಸುನೀತಾ, 50 ವರ್ಷದ ಸೋಮವ್ವ ಮತ್ತು 55 ವರ್ಷದ ತಂಗಮ್ಮ ಮೃತ ದುರ್ದೈವಿಗಳು. ಘಟನಾ ಸ್ಥಳಕ್ಕೆ ಎಸ್ಪಿ ಪೃಥ್ವಿ ಶಂಕರ್ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದು ಭೀಮರಾಯನಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ಕಲಬುರಗಿಯ ಗತ್ತರಿಗಿ ಭಾಗ್ಯವಂತಿ ದೇವಸ್ಥಾನಕ್ಕೆ ಜವಳ ಕಾರ್ಯಕ್ಕೆ ಕುಟುಂಬಸ್ಥರು ಹೋಗುತ್ತಿದ್ದಾಗ ಈ ದುರ್ಘಟನೆ ಸಂಭವಿಸಿದೆ. ಬೊಲೆರೋ ವಾಹನದಲ್ಲಿದ್ದ ಇನ್ನೂ ಹಲವರಿಗೆ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ವರಕನಹಳ್ಳಿ ಗ್ರಾಮದಲ್ಲಿ ಗತ್ತರಿಗಿ ಭಾಗಮಾಯಿ ದೇವಸ್ಥಾನಕ್ಕೆ ಹೋಗ ಮುಂದಾಗ ಮದ್ರಿಕೆಯಲ್ಲಿ ಆಕ್ಸಿಡೆಂಟ್ ಆಗಿ 4 ಜನ ಜಾಗದ ಮೇಲೆ ಮೃತಪಟ್ಟರ, ಗಾಯಗೊಂಡರ. ಕೆಲವೊಂದು ಮಂದಿಷ್ಟು ಗುಲ್ಬರ್ಗ ಹೋಯ್ದಾರ. ಅವ್ರಿಗಿನ ಚಿಕಿತ್ಸೆ ಸರ್ಕಾರ ಕಡ್ಲಿಂತಲೇ ಹೆಲ್ಪ್ ಆಗ್ಬೇಕು. ಅವರು ತುಂಬ ಬಡ ಕುಟುಂಬದವರು. ಆದರೆ ಅವ್ರ ಮನೇಲಿ ಅವರೇ ತೋರ್ಸೋಕ್ಕಾಗಲಾರ್ದು ತಿನ್ನಕ್ಕೆ ಗತಿ ಇರಲಾರ್ದಂಥ ಕುಟುಂಬಕ್ಕಾಗಿದ್ದು ಸ್ವಲ್ಪ ಸರ್ಕಾರನೇ ಕಣ್ತರ ನೋಡ್ಬೇಕು. ಇವರಿಗೆ ಚಿಕಿತ್ಸೆ ಮೃತಪಟ್ಟ ಕುಟುಂಬಸ್ಥರಿಗೆ ಪರಿಹಾರ ಅವರೇ ಸರ್ಕಾರನೇ ಒದಗಿಸ್ಬೇಕು. ಇವರಿಗೆ ಗಾಯದವರಿಗೆ ಸರ್ಕಾರನೇ ಸ್ವಲ್ಪ ಹೆಲ್ಪ್ ಮಾಡಿ ಅವ್ರಿಗೆ ತೋರಿಸ್ಬೇಕು. ಈಗ ಆಘಾತ ವರ್ಕಳೆಗೆ ಆಗಿಲ್ಲ, ಇಂಥದ್ದು ಭಾಳ ಶಾಕ್. ಈವರೆಗೆ ವರ್ಕನಹಳ್ಳಿಯಲ್ಲಿ ಯಾವ್ದು ಆಗಿಲ್ಲ, ಇದೇ ಫಸ್ಟ್ ಶಾಕ್ ಆಗತಕ್ಕಂಥ ವಿಷಯ. ಈ ಬಡ ಕುಟುಂಬಕ್ಕಂತರ ಊರಲ್ಲಿ ಜನ ಎಲ್ಲ ನೋಡಕ್ಕೆ ಭಾಳಷ್ಟು ಮಂದಿ ಬಂದವರೆಲ್ಲ ಕಣ್ಣಾಗ ನೀರು ತೆಗೆದಕ್ಕೆ ಅಳಾಕತ್ತಾರ. ಊರೇ ಓಡಾಡಕತ್ತದ. ಸರ್ಕಾರನೇ ಇದಕ್ಕೆ ನೇರವಾಗಬೇಕು. ಇದಕ್ಕೆ ಜವಾಬ್ದಾರಿ ಅವ್ರ ಸುತ್ತನೇ ರೀ. ಅವರೇ ದೊಡ್ಡ ಆರ್ಡರ್ ಮನ್ಯಾಗ ಅವರೇ ಮಾಡ್ಸ್ಕೊಂಡು ಹೋಗ್ತಿದ್ರು. ಆಕಿ ಒಂದು ಊರಿಗೆ ಹೋಗಕ್ಕೆಲ್ಲ ಬರಕ್ಕೆಲ್ಲ ಆಕಿನೇ ಮಾಡಕ್ಕೆಲ್ಲ. ಅಷ್ಟು ಮಕ್ಕಳು ಮರಗಳು ಯಾರು ನೋಡ್ಬೇಕ್ರಿ? ಎಷ್ಟು ಜನ ಮಕ್ಕಳು 6 ಮಂದಿ 7 ಮಂದಿ. ಭಾಳ ಯಾರು ಜೋಡಿತ್ತು ಅಕ್ಕ ಮೊಮ್ಮಗಳು ರೀ. ಫಸ್ಟ್ ಟೈಮ್ ಹೋಗ್ಯಾಳ ಹೆಣ್ಮಗಳು ನಡೆಯಂತ ಕರ್ಕೊಂಡು ಮಾಡಿ ಹೋಗ್ಯಾಳ. ಮೊಮ್ಮಗಳು ನಡೆ ಕಡೆ ಅಂತ ಹೋಗ್ಯಾಳ್ರಿ. ನಿಮ್ಮ ಹೆಸರು? ಪೆಟ್ರೋಲ್, ಡೀಸೆಲ್, ಅಡುಗೆ ಅನಿಲ, ಟೋಲ್ ದರಗಳ ವಿದ್ಯುತ್ ದರ ಏರಿಕೆ ಜನಸಾಮಾನ್ಯರ ಮೇಲೆ ಹೊರೆ ಹಿಂಪಡೆಯಲು ವಿದ್ಯುತ್ ಖಾಸಗೀಕರಣ ವಿರೋಧಿಸಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದಿಂದ ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿ ನಗರದ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆ ನಡೆಸಿ ಯುಗಾದಿ ಹಬ್ಬದ ಮುನ್ನವೇ ಹಾಲಿನ ದರ, ವಿದ್ಯುತ್ ದರ ಮತ್ತು ಕಸ ಸಂಗ್ರಹಣೆ ದರ ಏರಿಕೆಯ ಕಹಿಗಳನ್ನು ರಾಜ್ಯದ ಜನರು ಅನುಭವಿಸುತ್ತಿರುವಾಗಲೇ ಏಪ್ರಿಲ್ 1ರ ರಾತ್ರಿಯಿಂದ ಅನ್ವಯವಾಗುವಂತೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಡೀಸೆಲ್ ದರ ಪ್ರತಿ ಲೀಟರ್ಗೆ 2 ರೂಪಾಯಿಯಷ್ಟು ಏರಿಕೆ ಮಾಡಿರುವುದು ಹಾಗೂ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವು 4% 5% ಟೋಲ್ ದರಗಳನ್ನು ಏರಿಕೆ ಮಾಡಿರುವುದು ಅತ್ಯಂತ ಜನವಿರೋಧಿ ಕ್ರಮಗಳಾಗಿವೆ. ಈ 2 ದರ ಏರಿಕೆಗಳನ್ನು ಕೂಡಲೇ ಕೈಬಿಡಬೇಕು ಎಂದು ಆಗ್ರಹಿಸಿದರು. ಕರ್ನಾಟಕ ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ಗುಲ್ಬರ್ಗಾ ಜಗತ್ ಸರ್ಕಲ್ನಲ್ಲಿ 9ನೇ ತಾರೀಕಿಂದ ಹಗಲು ರಾತ್ರಿ ಅಹೋರಾತ್ರಿ ಇಂಥ ಉರಿ ಬಿಸಿಲಿನಲ್ಲಿ ಧರಣಿ ಸತ್ಯಾಗ್ರಹವನ್ನು ನಡೆಸಿ ಇವತ್ತು ಜಗತ್ ಸರ್ಕಲ್ದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ ಈ ಮನವಿ ಪತ್ರವನ್ನು ಸಲ್ಲಿಸಿದೆ. ಇವತ್ತು ಪೆಟ್ರೋಲ್, ಡೀಸೆಲ್, ಅನಿಲ್ ಗ್ಯಾಸ್, ಹಾಲಿನ ದರ, ವಿದ್ಯುತ್ ದರ, ದಿನಬಳಕೆ ವಸ್ತುಗಳ ಬೆಲೆಗಳನ್ನು ಗಗನಕ್ಕೇರಿಸಿ ಜನಸಾಮಾನ್ಯರ ಮೇಲೆ ಹೊರೆ ಆಗ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಆಗ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನೀತಿಯನ್ನು ಖಂಡಿಸ್ತಾ ಇದ್ದೀವಿ. ಈ ಬೆಲೆ ಏರಿಕೆಯನ್ನು ವಾಪಸ್ ಪಡಿಬೇಕು ಅಂತಕ್ಕಂಥ ಮಾತನ್ನು ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯ ಮಾಡ್ತಾ ಇದೆ. ಇದರ ಜೊತೆಯಲ್ಲೇ ಇವತ್ತು ವಕ್ಫ್ ಬೋರ್ಡ್ನು ಕೂಡ
ಈ ವಕ್ಫ್ ಬೋರ್ಡನ್ನು ರದ್ದು ಮಾಡಿರ್ತಕ್ಕಂಥದ್ದೇ ಒಂದು ಸಮುದಾಯದ ಮೇಲೆ ದಾಳಿ ಮಾಡಿಕೊಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರದ ನೀತಿಯನ್ನು ಖಂಡಿಸ್ತಾ ಇದ್ದೀವಿ. ಆ ವಕ್ಫ್ ಬೋರ್ಡನ್ನು ರದ್ದು ಮಾಡಿ ಆದೇಶ ಮಾಡಿರ್ತಕ್ಕಂಥ ಆದೇಶನ ವಾಪಸ್ ಪಡಿಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾಯಿದ್ದೀವಿ. ಅದ್ರ ಜೊತೆಯಲ್ಲೇ ಇವತ್ತು ಟೂಲ್ ನಾಕಾಗಳನ್ನು ಕೂಡ ಇವತ್ತು ಅದರದ್ದು ಕೂಡ ಬೆಲೆಗಳನ್ನು ಏರಿಕೆ ಮಾಡಿದ್ದಾರೆ. ಸಾಮಾನ್ಯ ಜನರ ಮೇಲೆ ಬರೆ ಎಳಿತಕ್ಕಂಥದ್ದು, ಬೆನ್ನಿಗೆ ಚೂರಿ ಆಗ್ತಕ್ಕಂಥದ್ದು, ಸಾಮಾನ್ಯ ಜನರ ಮೇಲೆ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಆಗ್ತಕ್ಕಂಥ ರೀತಿಯಲ್ಲಿ ಹೆಜ್ಜೆ ಹಾಕಿರುವಂಥದ್ದೇನಿದೆ, ಇದನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಉಗ್ರವಾಗಿ ಖಂಡಿಸ್ತದೆ. ಇದನ್ನು ತಕ್ಷಣವೇ ಆ ಬೆಲೆ ಏರಿಕೆಗಳನ್ನೇನಿದೆ ಅದು ವಾಪಸ್ ಪಡಿಬೇಕು, ಹಿಂಪಡಿಬೇಕು ಅಂತೇಳಿ ಒತ್ತಾಯನ ಮಾಡ್ತಾಯಿದ್ದೀವಿ. ತಕ್ಷಣವೇ ಹಿಂಪಡೆದು ಜನಸಾಮಾನ್ಯರ ನೆರವಿಗೆ ಬರಬೇಕು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಅಂತಕ್ಕಂಥ ಮಾತನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಆಗ್ರಹ ಮಾಡ್ತೇವೆ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಮನಸ್ಸನ್ನು ದೋಚುವ ಸಿರೆ ಚಂದವೋ, ಚಟ್ಟನೆ ಸೆಳೆಯುವ ಸಿರೆ ಅಂದವೋ, ಮೈಮನ ಕದಿಯುವ ಸಿರೆ ಖಜಾನೆಯೋ, ಬಯಸಿದ್ದು ಸಿಗುವಂಥ ಸಿರೆ ಸ್ವರ್ಗವೋ, ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ.
ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163.